ನಮಸ್ಕಾರ, ಪವರ್ ಫೋಕಸ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಇವತ್ತು ಪವರ್ ಫೋಕಸ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಮೊದಲಿಗೆ ಮುಖ್ಯವಾಗಿ ಇಡೀ ರಾಜ್ಯದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿರುವಂತಹ ವಿಚಾರ ಆಗಿರಬಹುದು. ಅದೇ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ವಿಚಾರ. ಈ ಮೂಡ ಹಗರಣ ವಿಚಾರ ಸಾಕಷ್ಟು ದಿನಗಳಿಂದಲೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆರೋಪಗಳು ಕೇಳಿ ಬರ್ತಾ ಇದೆ. ಜೊತೆಗೆ ತನಿಖೆ ಆಗಬೇಕು ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಸಿಎಂ ಕುರ್ಚಿಗೆ ಕಂಟಕ ಬಂದಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ಸವಾಲುಗಳೇನು, ಯಾವ ರೀತಿಯಲ್ಲಿ ನಡೆಯುತ್ತೆ ತನಿಖೆ, ಯಾವ ರೀತಿಯಲ್ಲಿ ನಡೆಯುತ್ತೆ ತನಿಖೆ ನಡೆಯೋದಾದ್ರೆ ಅದರ ಜೊತೆಯಲ್ಲಿ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ, ಕಾನೂನು ಇಕ್ಕಳದಲ್ಲಂತೂ ಸದ್ಯಕ್ಕೆ ಸಿಎಂ ಇದ್ದಾರೆ ಅನ್ನುವಂಥದ್ದಂತೂ ಸ್ಪಷ್ಟ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯಿನ್ ಆಗ್ತಾ ಹೋಗ್ತಾರೆ. ಇದೇ ಈ ಹೊತ್ತಿನ ವಿಶೇಷ ಪವರ್ ಫೋಕಸ್ ನಲ್ಲಿ ಸಿದ್ದು ವರ್ಸಸ್ ಗವರ್ನರ್. ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿರುವಂತಹ ಸಿಎಂ ಪ್ರಾಸಿಕ್ಯೂಷನ್ ಪ್ರಕರಣ ಇದು. ಮೂಡ ಅಕ್ರಮ ಪ್ರಕರಣದ ಬಗ್ಗೆ ತನಿಖೆಗೆ ಗವರ್ನರ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಅನುಮತಿ ನೀಡಿರುವ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸಿಎಂ ಕಳಂಕ ರಹಿತ ರಾಜಕೀಯಕ್ಕೆ ಮೂಡ ಹಗರಣದ ಕಪ್ಪು ಚುಕ್ಕಿಯನ್ನ ಈಗ ಇಟ್ಟಂತಾಗಿದೆ. ಹಿಂದೆಲ್ಲ ಭ್ರಷ್ಟಾಚಾರದ ವಿರುದ್ಧ ಸಿದ್ದರಾಮಯ್ಯ ಅವರು ಹೋರಾಟವನ್ನ ಮಾಡಿದ್ರು. ಈಗ ತಮ್ಮದೇ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಸಿಎಂ ಅವರಿಗೆ ನೈತಿಕತೆಯ ಪ್ರಶ್ನೆ ಕೂಡ ಹೌದು. ಅದರ ಜೊತೆಯಲ್ಲಿ ರಾಜೀನಾಮೆಯನ್ನ ನೀಡಬೇಕು ಅನ್ನುವಂತ ಮಾತನ್ನ ಕೂಡ ವಿರೋಧ ಪಕ್ಷದವರು ಮಾಡ್ತಾ ಇರೋದ್ರಿಂದ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸದ್ಯಕ್ಕಂತೂ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿರುವಂತಹ ಪ್ರಕರಣ ಇದು. ಮೂಡಾಕ್ರಮ ಪ್ರಕರಣದ ಬಗ್ಗೆ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರೋದು ಒಂದು ಕಡೆಯಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಯಾವ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾಯ್ತು ಅಥವಾ ಕೊಟ್ಟಿದ್ದೇನೆ ಅನ್ನೋದ್ರ ಬಗ್ಗೆಯೂ ಕೂಡ ರಾಜ್ಯಪಾಲರು ಮಾತಾಡಿದ್ದಾರೆ. ಇದೆಲ್ಲ ವಿಚಾರಗಳು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ 50-60 ವರ್ಷಗಳ ಅವಧಿಯಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ, ಯಾವುದೇ ರೀತಿಯ ಒಂದು ಬ್ಲಾಕ್ ಸ್ಪಾಟ್ ಇಲ್ಲದೆ ಅಥವಾ ಯಾವುದೇ ರೀತಿಯ ಕಳಂಕ ಇಲ್ಲದೆ ರಾಜಕೀಯವನ್ನ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಈಗ ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಬಹಳ ದೊಡ್ಡ ಪ್ರಶ್ನೆ. ಜೊತೆಗೆ ಅದರ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಎಲ್ಲೊಂದ್ ಕಡೆ ಬ್ಯಾಲೆನ್ಸ್ ಮಾಡುವಂತ ರೀತಿಯಲ್ಲೂ ಕೂಡ ಈಗ ಪ್ರಶ್ನೆ ಎದುರಾಗಿದೆ. ಅದನ್ನು ಯಾವ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಅಥವಾ ಈ ಕಾನೂನು ಹೋರಾಟ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಗವರ್ನರ್ ತನಿಖೆಗೆ ಆದೇಶವನ್ನ ನೀಡಿರೋದ್ರಿಂದ ಇದು ಕೂಡ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಿಎಂ ಮೇಲಿನ ಪ್ರಾಸಿಕ್ಯೂಷನ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಆಕ್ರೋಶ ಕೇಳಿ ಬರ್ತಾ ಇದೆ. ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ರಾಜೀನಾಮೆ ಇಲ್ಲ ಅಂತ ಕಾಂಗ್ರೆಸ್ ಹೇಳಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಹ ಸಿದ್ದರಾಮಯ್ಯ ಪರ ನಿಂತು ಬೆಂಬಲವನ್ನ ಕೂಡ ನೀಡಿರೋದು. ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಡಿಸಿಎಂ ನೇತೃತ್ವದಲ್ಲಿ ಸಚಿವರು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಎಲ್ಲಾ ಸಚಿವರು, ಶಾಸಕರು ಕೂಡ ನಿಂತಿದ್ದಾರೆ. ಸದ್ಯಕ್ಕೆ ತನ್ನ ವಿರುದ್ಧ ಅತಿ ದೊಡ್ಡ ಷಡ್ಯಂತ್ರ ಅಂತ ಸಿದ್ದರಾಮಯ್ಯ ಕಿಡಿಯನ್ನ ಕೂಡ ಕಾರಿದ್ದಾರೆ. ಅನೇಕ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಒಮ್ಮತದಿಂದ ಸಿಎಂ ಪರವಾಗಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಇನ್ನು ಅನೇಕರು ಮಾತಾಡಿದ್ದಾರೆ ಕೂಡ. ಸಚಿವರು ಮಾತಾಡಿದ್ರು, ಶಾಸಕರು ಮಾತಾಡಿದ್ರು, ಖುದ್ದು ಸಿಎಂ ಹಾಗೂ ಡಿಸಿಎಂ ಕೂಡ ಮಾತಾಡಿದ್ರು. ಏನೇನು ಹೇಳಿದ್ದಾರೆ ಸಿಎಂ, ಡಿಸಿಎಂ, ಕೃಷ್ಣ ಬೈರೇಗೌಡರು ಕೂಡ ಮಾತಾಡಿದ್ದಾರೆ ಈ ಸಂದರ್ಭದಲ್ಲಿ. ಅವ್ರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಒಮ್ಮೆ ನೋಡ್ಕೊಂಡ್ ಬರೋಣ. High-command is with me. The entire cabinet is with me. The government is with me. All MLAs are with me. All Congress MLAs are with me. MLCs are with me. All Lok Sabha, Rajya Sabha meetings are with me. ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ. ಅವರು ತಪ್ಪು ಮಾಡಿರ್ತಕ್ಕಂಥದ್ದು, ಅವರು ಕಾನೂನುಬಾಹಿರುವ ನಡ್ಕೊತಾ ಇದ್ದಾರೆ, ಅವರು ಸಂವಿಧಾನ ಬಾಹಿರುವ ನಡ್ಕೊತಾ ಇದ್ದಾರೆ. ಇವತ್ತು ರಾಜಭವನವನ್ನ ರಾಜಕೀಯ ತಾಳವಾಗಿ ಉಪಯೋಗಿಸ್ತಾ ಇದ್ದಾರೆ. ರಾಜಭವನದ ರಾಜ್ಯಪಾಲರು ಅವರು ಕೇಂದ್ರ ಸರ್ಕಾರದ The entire state, the Congress party, the legislators and the cabinet stands behind Mr. Siddaramaiah. He is my chief minister. He will be the chief minister. We stand solidly behind him. The party also will have a proper program
to support his case. There is no case. They have made a case without a case. ಸೊ ಅದರಿಂದ ನಾವು ಕಾನೂನ ಚೌಕಟ್ಟಿನಲ್ಲೂ ಕೂಡ ಏನು ಗವರ್ನರ್ ಅವರು ನಮಗೆ ಏನು ಪತ್ರವನ್ನು ಬರೆದಿದ್ದಾರೆ, ಏನು ನೋಟಿಸ್ ಕೊಟ್ಟಿದ್ದಾರೆ, ಏನು ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ಏನು ಹೇಳಿದ್ದಾರೆ, ಕಾನೂನ ಬದ್ಧವಾಗಿ ಹೋರಾಟವನ್ನು ಮಾಡ್ತೇವೆ. ಗವರ್ನರ್ ಮಾಡಿರೋ ಆರ್ಡರ್ ಇಲ್ಲೀಗಲ್. ಯಾಕೆ ಅಂದರೆ ಅವ್ರಿಗೆ ಲೋಕಾಯುಕ್ತದಿಂದನೂ ರಿಕ್ವೆಸ್ಟ್ ಬಂದಿಲ್ಲ. ಲೋಕಾಯುಕ್ತದವರಾಗಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಲಿ ಒಂದು ಪ್ರಾಥಮಿಕ ಮೇಲ್ನೋಟಕ್ಕೆ ಈ ಆರೋಪದಲ್ಲಿ ಸತ್ಯ ಇದೆ ಅಂತ ಅವರು ಕನ್ವಿನ್ಸ್ ಆದಮೇಲೆ ಇವ್ರಿಗೆ ರಿಕ್ವೆಸ್ಟ್ ಕೊಡಬೇಕಾಗಿತ್ತು. ಆದರೆ ಇವತ್ತು ಯಾರೂ ಕೂಡ ಪೊಲೀಸಿಂದ ಇವ್ರಿಗೆ ರೆಫರೆನ್ಸು ಬಂದಿಲ್ಲ, ಲೋಕಾಯುಕ್ತದಿಂದ ಬಂದಿಲ್ಲ, ಯಾವ ಕೋರ್ಟಿಂದನೂ ಇವ್ರಿಗೆ ರೆಫರೆನ್ಸ್ ಬಂದಿಲ್ಲ. ಇವರು ಗವರ್ನರು ಇವರೇ ಮಾಡಿರುವಂತಹದ್ದು. ಸೊ ಇದು ಕೇವಲ ಬಿಜೆಪಿಯವರು ನಮ್ಮ ಚುನಾಯಿತ ಸರ್ಕಾರ, ಕರ್ನಾಟಕದ ಜನಗಳ ಸರ್ಕಾರವನ್ನು ಬುಡಮೇಲು ಮಾಡ್ತಕ್ಕಂಥ ಪ್ರಯತ್ನ. ಹಾಗಾಗಿ ಇದು ಇಲ್ಲೀಗಲ್ಲು. ಇದನ್ನ ನಾವು ಫೈಟ್ ಮಾಡ್ತೇವೆ, ನಾವೇನು ತಲೆ ಕೆಡಿಸ್ಕೊಂಡಿಲ್ಲ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಮೂಡಾ ತನಿಖೆಗೆ ಆದೇಶ ಹಿನ್ನೆಲೆ ಸಿಎಂ ರಿಸೈನ್ಗೆ ವಿಪಕ್ಷಗಳು ಒತ್ತಾಯವನ್ನ ಕೂಡ ಮಾಡ್ತಾ ಇದೆ. ಪಾರದರ್ಶಕ ತನಿಖೆ ನಡೆಸಬೇಕು, ಹಾಗಾಗಿ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ಆಗ್ರಹ. ಈಗ ನೈತಿಕತೆ ಬಗ್ಗೆ ಮಾತಾಡುವವರು ಆರೋಪ ಬಂದಾಗ ಅದನ್ನು ಎದುರಿಸಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಮಾಜಿ ಸಚಿವರು ಕೂಡ ಈಗ ಒತ್ತಾಯವನ್ನ ಮಾಡಿದ್ದಾರೆ. ಹಿಂದೆ ಏನೆಲ್ಲ ಮಾತಾಡಿದ್ರಿ ನೆನಪಿಸ್ಕೊಳ್ಳಿ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ರಿಸೈನ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ 2 ದಿನ ಕೂಡ ಸರ್ಕಾರ ನಿಲ್ಲಲ್ಲ, ಸರ್ಕಾರ ಪತನ ಆಗತ್ತೆ ಅಂದಿದ್ದಾರೆ ರಮೇಶ್ ಜಾರಕಿಹೊಳಿ. ಇನ್ನು ವಿಪಕ್ಷ ನಾಯಕರು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಒಂದು, ರಾಜೀನಾಮೆಯನ್ನ ಕೊಡಬೇಕು, ನೈತಿಕತೆ ಹೇಗಿರುತ್ತೆ, ತನಿಖೆ ನಡೀಬೇಕು ಅಂತಂದ್ರೆ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ ಕೂಡ ಆಗಿದೆ. ಹಾಗಾದ್ರೆ ಒಂದಷ್ಟು ವಿಪಕ್ಷ ನಾಯಕರು ಮಾತಾಡಿದ್ದಾರೆ. ಆರ್ಗ ಜ್ಞಾನೇಂದ್ರ ಆಗಿರ್ಬೋದು, ಜೊತೆಗೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಮಾತಾಡಿದ್ರು. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಜಮೀನ್ ಅವರ ಆ ದಲಿತರ ಜಮೀನು, ಅವ್ರೇನು ₹1 ದಲಿತರಿಗೆ ಜಮೀನ್ ಅಲಾಟ್ ಆಗಿತ್ತು, ಅದನ್ನ 5 ಲಕ್ಷಕ್ಕೆ ತಗೊಂಡು 5 ಲಕ್ಷದಿಂದ ಸ್ವತಃ ಸಿದ್ದರಾಮಯ್ಯನವರೇ ಹೇಳೋ ರೀತಿ 62 ಕೋಟಿ ಹೆಂಗಾಗೋಗುತ್ತೆ. ಸರ್ಕಾರದ ಜಮೀನನ್ನ ₹1 ತಗೊಂಡಿದ್ದಾರೆ. ಆದ್ಮೇಲೆ ಅದು 5 ಲಕ್ಷ ಆಗಿದೆ. 5 ಲಕ್ಷ ಇದ್ದಿದ್ದು 62 ಕೋಟಿ ಹೆಂಗಾಗುತ್ತೆ. ಮತ್ತು ಪದೇ ಪದೇ ಇಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ಸಿದ್ದರಾಮಯ್ಯನವರ ಹಸ್ತಕ್ಷೇಪ ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಜಕಾರಣದಲ್ಲಿ ದೊಡ್ಡ ಅನಾಹುತ ಆಗ್ತದೆ. ಅಕಸ್ಮಾತ್ ಏನಾರೋ ಒಬ್ಬ CD ಶಿವನಂತ ಬಂದು ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನ್ ಮಾಡ್ತದ ಅದೋ ಗತಿಗೆ ಹೋಗ್ತದೆ. ಯಾಕೆ ಬಹಳ ಮಹಾನುಭಾವರು ಕಟ್ಟಿದಂತ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಹಂತ ಬಹಳ ಕರ್ನಾಟಕ ರಾಜ್ಯದಲ್ಲಿ ಜನರು ಹೊತ್ತು ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಬಹಳ ವಿಚಾರ ಮಾಡುವಂತ ಸನ್ನಿವೇಶ ಇದೆ. ದೊಡ್ಡ ಅನಾಹುತ ಆಗಿದೆ. ಅದರಲ್ಲಿ ನಮ್ಮ ಪಕ್ಷದವರು, ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಒಂದು ವಿಚಾರ ಮಾಡಿ ಅಪಾದಿತರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಇವತ್ತು ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ. ಇದನ್ನ ನಾನು ಸ್ವಾಗತಿಸ್ತೇನೆ. ಕಾರಣ ಇಷ್ಟೇನೆ, ಯಾರು ಕತೆ ಕಟ್ಟಿ ರಾಜಕಾರಣಕ್ಕೋಸ್ಕರ ಇದು ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಏನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಖಂಡಿತವಾಗ ಆ ರೀತಿ ಇಲ್ಲ. ಸಿದ್ದರಾಮಯ್ಯನವರನ್ನ ಆ ರೀತಿ ಸಮರ್ಥನೆ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ದಾಖಲಾತಿ ಸಹಿತ ಸಿಕ್ಕಾಕೊಂಡಿದ್ದಾರೆ ಅವರು. ಸಿಎಂ ಪ್ರಾಸಿಕ್ಯೂಷನ್ ವಿರುದ್ಧ ಆಕ್ರೋಶ ಕೇಳಿ ಬರ್ತಾ ಇದೆ. ಈಗ ರಾಜ್ಯದ ಹಲವು ಕಡೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಬೆಂಬಲಿಗರಿಂದ ಪ್ರತಿಭಟನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಮೈಸೂರಿನಲ್ಲಿ ಕೋರ್ಟ್ ಮುಂದೆಯೇ ಪ್ರತಿಭಟಿಸಿ ಕಿಡಿಕಾರಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರಿಂದ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಪ್ರತಿಭಟನೆ, ಘೋಷಣೆಗಳು ಕೇಳಿ ಬರ್ತಾ ಇದೆ. ರಾಜ್ಯಪಾಲರ ಕಚೇರಿಯ ದುರ್ಬಳಕೆ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮಂಡ್ಯ, ದಾವಣಗೆರೆ, ಯಾದಗಿರಿ ಸೇರಿ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ.
ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆಯ ಜ್ವಾಲೆ, ಪ್ರತಿಭಟನೆಯ ಕಿಡಿ ಈಗಾಗಲೇ ಹೊತ್ತಿಕೊಂಡಿದೆ. ಅದರ ನಿಟ್ಟಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಿಎಂ ಬೆಂಬಲಿಗರಾಗಿರ್ಬೋದು, ಅದರ ಜೊತೆಯಲ್ಲಿ ಕಾರ್ಯಕರ್ತರಾಗಿರ್ಬೋದು, ಇವರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅನೇಕ ಕಡೆಗಳ ಪ್ರತಿಭಟನೆಯ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಮೈಸೂರು, ಮಂಡ್ಯ, ದಾವಣಗೆರೆ, ಯಾದಗಿರಿ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಯ ಕಾವು ಈಗ ಜೋರಾಗಿದೆ. ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. ಕಲಬುರಗಿ ಹಾಗೂ ಮಂಡ್ಯದಲ್ಲೂ ಕೂಡ ಪ್ರತಿಭಟನೆಯ ಕಾವು ಬಹಳ ಜೋರಾಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದೊಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ರಾಜ್ಯಪಾಲರು ರಾಜಭವನದ ದುರುಪಯೋಗ ಆಗ್ತಾ ಇದೆ, ದುರ್ಬಳಕೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಕೂಡ ಹೇಳಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ವಿರುದ್ಧ ಆಕ್ರೋಶ, ಕೇಂದ್ರದ ವಿರುದ್ಧ ಆಕ್ರೋಶ, ಇದೆಲ್ಲವೂ ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ ನಂತರದಲ್ಲಿ ಈಗ ಕೇಳಿ ಬರ್ತಾ ಇದೆ. ಇದೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಪವರ್ ಫೋಕಸ್ ನಲ್ಲಿ ಸಾಕಷ್ಟು ವಿಚಾರಗಳಿದೆ ಮಾತಾಡುವಂಥದ್ದು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರದಲ್ಲಿ ಮುಂದೇನು, ಹಾಗಾದ್ರೆ ಕೊಟ್ಟಿದ್ದಾದ್ರೂ ಯಾಕೆ, ಇದ್ರ ಬಗ್ಗೆ ಏನೇನು ಹೇಳ್ತಾರೆ, ಇದೆಲ್ಲದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ ವಕ್ತಾರರಾದಂತಹ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಬಿಜೆಪಿ ವಕ್ತಾರರಾಗಿರುವಂತಹ ಅಶ್ವಿನಿ ಶಂಕರ್ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರಾಗಿರುವಂತಹ BV ಶಿವಶಂಕರ್ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಶಂಕರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಫಸ್ಟ್ ನಾನು ಶುರು ಮಾಡೋದು ಐ ಥಿಂಕ್ ಕಾಂಗ್ರೆಸ್ ವಕ್ತಾರರಿಂದ, ಯಾಕಂದ್ರೆ ನಿಮ್ಮ ರೆಸ್ಪಾನ್ಸ್ ಬಹಳ ಮುಖ್ಯ ಆಗುತ್ತೆ. ಈಗಾಗಲೇ ಸಾಕಷ್ಟು ಆಕ್ರೋಶಗಳನ್ನ ಗಮನಿಸ್ತಾ ಇದ್ದೀವಿ, ಸಾಕಷ್ಟು ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್? ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ ಅನ್ನೋದನ್ನ ನಿರೀಕ್ಷೆ ಅಂತೂ ಮಾಡಿದ್ರಿ, ಆದ್ರೆ ಇಷ್ಟು ಬೇಗ ಕೊಡ್ತಾರೆ ಅಥವಾ ಕೊಟ್ಟಿದ್ದೇ ಸರಿ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್? ಅಡ್ರೆಸ್ ಗವರ್ನರು ತಮ್ಮ ಸಂವಿಧಾನಿಕ ಹುದ್ದೆಯ ದುರುಪಯೋಗ ಮಾಡಿಕೊಂಡಿದ್ದಾರೆ. ತಮಗೆ ಸಂವಿಧಾನವನ್ನು ಎತ್ತಿಡಿಬೇಕಾದಂಥ ಅವಕಾಶವನ್ನು ಅವರು ಹಾಳ್ಗೆಡವಿದ್ದಾರೆ. ಬಿಜೆಪಿದು ಒತ್ತಡ ಇರ್ಬೋದು, ಅವ್ರಿಗೆ ನಾಗಪುರದ ಒತ್ತಡ ಇರ್ಬೋದು, ಆದರೆ ಆ ಒತ್ತಡವನ್ನು ಮೀರಿ ಸಂವಿಧಾನವೇ ಪರಮೋಚ್ಚ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ನೀವು ಈ ಪ್ರಾಸಿಕ್ಯೂಷನ್ ಯಾವಾಗ ಕೊಡಕ್ಕೆ ಬರಬೇಕಾಗತ್ತೆ ಅಂದರೆ, ನಿಮಗೆ ಯಾವ್ದಾದ್ರು FIR ಆಗಿದೆ, ಯಾವ್ದಾದ್ರು ತನಿಖಾ ಸಂಸ್ಥೆ, ಅದು ಲೋಕಾಯುಕ್ತ ಆಗ್ಬೋದು, ACB ಆಗ್ಬೋದು, ಪೊಲೀಸ್ ಆಗ್ಬೋದು, CBI ಆಗ್ಬೋದು, ಯಾರು ತನಿಖಾ ಸಂಸ್ಥೆ ಒಂದು FIR ಮಾಡಿದೆ, ಈ ಆರೋಪಿ ನನಗೆ ಒಂದು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ, ಅದಕ್ಕೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಹೇಳಿ ಗವರ್ನರ್ ಮುಖಾಂತರ ಅರ್ಜಿ ಹಾಕೋದು ಅದು ಸಹಜವಾಗಿದೆ. ಆದರೆ ಇಲ್ಲಿ ಅರ್ಜಿ ಹಾಕಿರೋರು ಯಾರು? ಯಾವ್ದಾದ್ರು ಲೋಕಾಯುಕ್ತ ಹಾಕಿದ್ಯಾ, ಇಲ್ಲ ಯಾವ್ದಾದ್ರು ತನಿಖಾ ಸಂಸ್ಥೆ ಹಾಕಿದ್ಯಾ? ಇಲ್ಲ. ಯಾರು ತಾನೇ ಫ್ರಾಡು ಅಂತ ಹೇಳ್ಕೊಂಡು ಆತನ ಮೇಲೆ ಯಾರ ಮೇಲೆ ದೂರಿದ್ದಾವೆ, ಯಾರನ್ನ ಬ್ಲಾಕ್ ಮೇಲರ್ ಅಂತ ಹೇಳಿ ಜನಸಾಮಾನ್ಯರು ಮಾತಾಡ್ತಾರೆ, ಆತನ ಒಂದು ಪತ್ರದ ಮೇಲೆ ಗವರ್ನರ್ ಇಮಿಡಿಯೇಟ್ ಆಗಿ ಆ ಪತ್ರವನ್ನು ಓದದೆ ಒಂದು ನೋಟಿಸ್ ಕೊಡ್ತಾರೆ. ನಾವು ಉತ್ತರವನ್ನು ಕೊಟ್ಟಿದ್ದೀವಿ, ಅಲ್ಲಿ ಸರ್ಕಾರ ಉತ್ತರ ಕೊಟ್ಟಿದೆ. ಆದಾಗ್ಯೂ ಕೂಡ ಇದೆಲ್ಲವನ್ನು ಮೀರಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತ ಕೊಡ್ತಾರೆ ಅಂದರೆ, ಇದಕ್ಕಿಂತಹ ಸರ್ಕಾರ ಈ ದುರುಪಯೋಗ, ಗವರ್ನರ್ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ಳೋದ್ರೊಳಗೆ ಬಿಜೆಪಿಯವರು ಇದಕ್ಕಿಂತ ದೊಡ್ಡ ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನಾದ್ರು ಈಗ ಯಡಿಯೂರಪ್ಪನವ್ರ ಕಿವಿಯಲ್ಲಿ ಕೇಸ್ ಇತ್ತು, ಬಹಳ ಕೇಸ್ಗಳಿದ್ದು, ಲೋಕಾಯುಕ್ತ ಕೇಸ್ಗಳಿದ್ದು. ನಿಮ್ಗೆ ಆಕ್ರೋಶ ಅಂತೂ ಖಂಡಿತವಾಗ್ಲೂ ಇದೆ. ಇಲ್ಲ, ನಾವ್ ಹೇಳ್ತೀವಲ್ಲ, ಇದು ಕಾನೂನು ಬಾಹಿರ. ಗವರ್ನರು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿದು ಬಿಜೆಪಿ ಕಾರ್ಯಕರ್ತರಿಗಿಂತ ಕೆಳಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ನಾವು ಒಂದು ಕಾನೂನು ಹೋರಾಟ ಆಗೇ ಆಗುತ್ತೆ. ನಾವು ಕೋರ್ಟ್ಗೆ ಹೋಗ್ತೀವಿ, ಮುಖ್ಯಮಂತ್ರಿ ಕೋರ್ಟ್ಗೆ ಹೋಗ್ತಾರೆ. ಅದು ರಾಜಕೀಯವಾಗಿ ನಾವು ಹೋರಾಟ ಮಾಡ್ತೀವಿ. ನಾವು ಗವರ್ನರ್ನ ವಾಪಸ್ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀವಿ. ರಾಷ್ಟ್ರಪತಿಗಳು ನಾವು ಅರ್ಜಿ ಬರಿತೀವಿ, ಈ ಗವರ್ನರ್ನ ವಾಪಸ್ ಕರ್ಕೊಳ್ಳಿ. ಇಂಥವ್ರು ನಾಲಾಯಕ್, ಸಂವಿಧಾನವನ್ನು ರಕ್ಷಣೆ ಮಾಡ್ಲಿಕ್ಕೆ ಇವ್ರು ನಾಲಾಯಕ್. ಇವ್ರು ಬೇಕಿದ್ರೆ ಬಿಜೆಪಿ ಕಚೇರಿಯಲ್ಲಿ ಕೆಲಸ ಮಾಡ್ಕೊಂಡಿರ್ಲಿ, ತೊಂದರೆ ಇಲ್ಲ. ಆದ್ರೆ ಈ ರೀತಿಯಾಗಿ ಸಂವಿಧಾನಕ್ಕೆ ಅಪಮಾನ ಮಾಡೋದನ್ನ ನಾವು ಸಹಿಸಕ್ಕೆ ಸಾಧ್ಯ ಇಲ್ಲ. ಇದು ನಾವು ಕಡಾಖಂಡಿತವಾಗಿ ಹೇಳ್ತೀವಿ. ಎಸ್, ಅಶ್ವಿನಿ ಮೇಡಮ್, ನೀವೇನು ಹೇಳ್ತೀರಾ? ಸಂವಿಧಾನಕ್ಕೆ ಮಾಡಿರುವಂತಹ ಅಪಮಾನ, ಗವರ್ನರ್ ವಿರುದ್ಧವೂ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್? ನೀವು ಪ್ರಾಸಿಕ್ಯೂಷನ್ಗೆ ಕೇಳಿಲ್ಲ ಅಂತ ಅಂದ್ರೂ ಕೂಡ ರಾಜೀನಾಮೆಗೆ ಬಹಳ ಒತ್ತಾಯಪೂರ್ವಕವಾಗಿ ಕೇಳಿದ್ರಿ, ಪ್ರತಿಭಟನೆಯನ್ನ ಕೂಡ ಮಾಡಿದ್ರಿ. ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್? ಈಗ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ಇವತ್ತು ಕರ್ನಾಟಕದ ರಾಜ್ಯಪಾಲರು ಏನು ಮಾಡಿರೋವಂಥದ್ದಿದೆ ಅಲ್ಲ, ಇದು ಕಾನೂನಾತ್ಮಕವಾಗಿ ಮತ್ತೆ ಸಂವಿಧಾನಾತ್ಮಕವಾಗಿ ಮಾಡಬೇಕಾಗಿರೋವಂಥದ್ದು ಅವರ ಕರ್ತವ್ಯ. ಹಾಗೂ ಅವರು ಸಮಯ ಪ್ರಜ್ಞೆಯಿಂದ ಇದನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಇರುವಂತದ್ದು ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇರುವಂತದ್ದು ಒಂದು ಸ್ಕ್ಯಾಮ್, ಅತಿ ಭ್ರಷ್ಟ ಸರ್ಕಾರದ ಒಂದು ಹಡಗು. ಆ ಹಡಗಿನ ಕ್ಯಾಪ್ಟನ್ ಸಿದ್ದರಾಮಯ್ಯನವರು, ಆಯ್ತಾ.
ಸದನದಲ್ಲಿ ಕೂಡ ಅವರೇ ಒಪ್ಕೊಂಡಿದ್ದಾರೆ 187 ಕೋಟಿ ಅಲ್ಲ ವಾಲ್ಮೀಕಿ ಹಗರಣದ್ದು, 79 ಕೋಟಿ ಹಗರಣ ಅಂತ. ವಾಟ್ ಇಸ್ ದಿಸ್ ರಿಡಿಕ್ಯುಲಸ್? ಸೊ ಹಗರಣ ಆಗಿರೋದು ಅಂತ ಅದರಲ್ಲೂ ಅಲ್ಲೇ ಅವರೇ ಪ್ರೂವ್ ಮಾಡ್ಕೊಂಡ್ರು. ಅಂಡ್ ಸದನದಲ್ಲಿ ಮುಡಾ ವಿಷಯವಾಗಿ ನಮಗೆ ಅವಕಾಶ ಕೊಟ್ಟಿದ್ದಿದ್ರೆ ಚರ್ಚೆಗೆ ಇಷ್ಟೆಲ್ಲ ತೀವ್ರತೆಯಲ್ಲಿ ನಾವು ಪಾದಯಾತ್ರೆ ಕೂಡ ಮಾಡೋ ನೆಸೆಸಿಟಿ ಇರಲಿಲ್ಲ. ಆಯ್ತಾ? ಇವತ್ತು ಸಿದ್ದರಾಮಯ್ಯನವರ ಅಸಲಿ ಬಣ್ಣ ಇವತ್ತು ಕಳಚಿ ಬಿದ್ದಿದೆ, ಮುಖವಾಡ ಕಳಚಿ ಬಿದ್ದಿದೆ. ಆಯ್ತಾ? ಸೊ ಇವತ್ತು ಕರ್ನಾಟಕದ ನಾಡಿನ ಸಮಸ್ತ ಜನರು ಅವರ ನೆಮ್ಮದಿಗೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ರಾಜ್ಯಪಾಲರು ಇವತ್ತು ಒಂದು ಮುನ್ನುಡಿಯನ್ನ, ನಾಂದಿಯನ್ನ ಬರೆದಿದ್ದಾರೆ ನನ್ನ ಪ್ರಕಾರ. ಇವತ್ತು ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಲೋಕಾಯುಕ್ತ ಅದು ಇದು ಅಂತ. ಲೋಕಾಯುಕ್ತದ ಬಗ್ಗೆ ಲೋಕಾಯುಕ್ತನ ನಡೆಸ್ಕೊಂಡಿರೋದ್ರ ಬಗ್ಗೆ ಹಿಂದೆ ನಾವು ನೋಡಿದೀವಿ ಯಾವ ರೀತಿ ಅಂತ. ಸಿದ್ದರಾಮಯ್ಯನವರ ಮೇಲೆ 20ಗಿಂತ ಹೆಚ್ಚು ಕೇಸ್ಗಳು ಲೋಕಾಯುಕ್ತದಲ್ಲಿದ್ದಾಗ ಸಿದ್ದರಾಮಯ್ಯನವರು ಲೋಕಾಯುಕ್ತನೇ ರದ್ದು ಮಾಡಿ ACB ಅಂತ ಓಪನ್ ಮಾಡಿ ಎಲ್ಲಾ ಕೇಸ್ಗಳನ್ನ ಖುಲಾಸೆ ಮಾಡ್ತಾರೆ. ಲೋಕಾಯುಕ್ತದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಕಾಂಗ್ರೆಸ್ಸಿಗಾಗಲಿ ಸಿದ್ದರಾಮಯ್ಯನವರಿಗಾಗಲಿ ಇಲ್ಲ. ಅಶ್ವಿನಿ ಮೇಡಮ್, ಅದ್ರ ಬಗ್ಗೆ ಮಾತಾಡೋಣ. ಇನ್ನು BV ಶಿವಶಂಕರ್ ಅವರ ಹತ್ರ ನಾನು ಫಸ್ಟ್ ರಿಯಾಕ್ಷನ್ ಕೇಳಬೇಕು. ಯಾಕಂದ್ರೆ ಇಷ್ಟೊಂದು ವರ್ಷಗಳ ಅವಧಿಯಲ್ಲಿ, ಸುದೀರ್ಘ ಅವಧಿ 50-60 ವರ್ಷಗಳ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಮೇಲೆ ಅಂತ ದೊಡ್ಡ ಕಳಂಕಗಳು ಬಂದೇ ಇರಲಿಲ್ಲ. ಕಳಂಕ ರಹಿತ ರಾಜಕಾರಣಿ ಅಂತ ಅನ್ನಿಸ್ಕೊಂಡಿದ್ರು. ಈಗ ಎಲ್ಲೋ ಒಂದ್ ಕಡೆ ಕಪ್ಪು ಚುಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಶಿವಶಂಕರ್ ಸರ್, ನೀವೇನ್ ಹೇಳ್ತೀರಾ? ಇಷ್ಟು ವರ್ಷಗಳಿಂದ ಗಮನಿಸ್ತಾ ಇದ್ದೀರಾ ಸಿದ್ದರಾಮಯ್ಯನವರನ್ನ, ಜೊತೆಗೆ ಈ ಹಗರಣ ಬಹಳ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ, ಸಂಕಷ್ಟವನ್ನ ತಂದೊಡ್ಡಿದೆ. ಇದನ್ನೆಲ್ಲವನ್ನು ಕೂಡ ನೋಡೋದಾದ್ರೆ ಯಾವ ರೀತಿಯಾಗಿ, ಹೌ ಡು ಯು ಅನಲೈಸ್ ಇಟ್ ಸರ್? ಅಶ್ವಿನಿ ಅವರೇ, ಈಗ ಇವತ್ತು ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟ ಮೇಲೆ ಏನು ರಿಯಾಕ್ಷನ್ ಬರ್ತಾ ಇದೆ ಅದು ಸಹಜನೇ. ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಹೇಳಬೇಕಾದನ್ನ ಹೇಳ್ತಾ ಇದೆ. ಏನಂದ್ರೆ ಇದು ರಾಜಕೀಯ ಪ್ರೇರಿತವಾಗಿದೆ, ಆಮೇಲೆ ಬಿಜೆಪಿಯ ಹುನ್ನಾರ ಇದೆ ಅಂತ. ಅಟ್ ದಿ ಸೇಮ್ ಟೈಮ್ ರಾಜಭವನ ಕೂಡ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗತ್ತೆ. ಏನಂದ್ರೆ ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇತ್ತು, ಅಂದ್ರೆ ಆರೋಪ ಇತ್ತು, ಅದಕ್ಕೆ ಸ್ಯಾಂಕ್ಷನ್ ಕೊಟ್ಟರು ಕರೆಕ್ಟ್. ಆದ್ರೆ ಕಾಂಗ್ರೆಸ್ ಅವರೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೇ ತರದ ಪೆಟಿಷನ್ಗಳು ಬಿಜೆಪಿ ಮಿನಿಸ್ಟರ್ಗಳಾಗಿದ್ದಂತಹ ಶಶಿಕಲಾ ಜೊಲ್ಲೆ ಅವ್ರ ಮೇಲೂ ಇತ್ತು, ಆಮೇಲೆ ನಿರಾಣಿ ಅವ್ರ ಮೇಲಿತ್ತು, ಆಮೇಲೆ ಕುಮಾರಸ್ವಾಮಿ ಅವ್ರ ಮೇಲೂ ಇತ್ತು. ಅದನ್ನ ಇವತ್ತಿನವರೆಗೂ ರಾಜಭವನ ಅದ್ರ ಬಗ್ಗೆ ತೀರ್ಮಾನನೇ ತಗೊಳ್ಳದೆ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಯಾಕೆ ಸ್ಯಾಂಕ್ಷನ್ ಕೊಡ್ತು ಅನ್ನುವಂತ ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತಿದೆ. ಅದು ಜೆನ್ಯೂನ್ ಆದಂತ ಪ್ರಶ್ನೆ ಅಂತ ನನಗನ್ಸುತ್ತೆ. ಅದು ರಾಜಭವನ ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಸಂದರ್ಭ ಬಂದಾಗ. ಇಲ್ಲದೆ ಹೋದ್ರೆ ಜನಗಳಿಗೆ ಸಿಸ್ಟಮ್ ಮೇಲೆ ನಂಬಿಕೆ ಹೋಗುತ್ತೆ. ಸಿಸ್ಟಮ್ ಮೇಲೆ ನಂಬಿಕೆ ಬಹಳ ಮುಖ್ಯ. ಈಗ ಯಾಕಂದ್ರೆ ಕಾಂಗ್ರೆಸ್ನವರು ಅಷ್ಟೇ, ಬಿಜೆಪಿಯವರು ಅಷ್ಟೇ, ಅವ್ರ ಕೈನಲ್ಲಿ ಆಡಳಿತ ಇದೆ. ಅಂದ್ರೆ ಶಾಸಕಾಂಗ ಮತ್ತೆ ರಾಜ್ಯಾಂಗ ಎರಡು ಅವ್ರ ಕೈಯಲ್ಲಿ ಇರೋದ್ರಿಂದ ನ್ಯಾಯಾಂಗ 3ನೇ ಅಂಗ ಅದು. ಆಮೇಲೆ ನಮ್ದು 4ನೇ ಅಂಗ ಮಾಧ್ಯಮ. ಆದ್ರೆ ಇವರಿಬ್ರು ಈ ವ್ಯವಸ್ಥೆಯ ಮೇಲೆ ಜನಗಳಿಗೆ ನಂಬಿಕೆ ಬರೋ ಹಾಗೆ ನಡ್ಕೋಬೇಕಾಗುತ್ತೆ. ಹಾಗಾಗಿ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಅಂದ್ರೆ ಯಾವ ರೀತಿ ಜನಗಳಿಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಇನ್ನು ರಾಜಕೀಯವಾಗಿ ನೋಡೋದಾದ್ರೆ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಸರಿ, ಅದನ್ನ ನಾನು ಒಪ್ತೀನಿ. ಆದ್ರೆ ಒಂದು ನನಗೆ ಅರ್ಥ ಆಗದೆ ಇರೋದೇನು ಅಂತಂದ್ರೆ, ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟ ಮೇಲೆ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟ ಮೇಲೆ ಪ್ರಾಸಿಕ್ಯೂಷನ್ ಆಗತ್ತೆ ಅಂತ ಅನ್ಕೊಳ್ಳಿ, ಯಾರು ಸಿದ್ದರಾಮಯ್ಯ ಅವ್ರ ವಿರುದ್ಧ. ಅದು ರಾಜ್ಯ ಸರ್ಕಾರನ ಡಿಸ್ಟೆಬಿಲೈಸ್ ಮಾಡೋ ಹೇಗಾಗತ್ತೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಬ್ರು, ಅವ್ರ ಅಕಸ್ಮಾತ್ ರಾಜೀನಾಮೆ ಕೊಡುವಂತ ಒಂದು ಪರಿಸ್ಥಿತಿನ ಬರುತ್ತೆ ಅಂತಾನೆ ಅನ್ಕೊಳ್ಳೋಣ. ಅವ್ರೊಬ್ರು ಹೋಗ್ಬಿಟ್ರೆ ಇವ್ರಿಗೆ 136 ಜನ MLA-ಗಳಿದ್ದಾರಲ್ಲ, ಸರ್ಕಾರ ಹೇಗ್ ಬೀಳುತ್ತೆ, ಸರ್ಕಾರ ಹೇಗೆ ಡಿಸ್ಟೆಬಿಲೈಸ್ ಆಗುತ್ತೆ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕು. ಯಾಕಾಗಾದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ವಾ? ಅಂದ್ರೆ ಒಬ್ರು CM ಅವ್ರ ಮೇಲೆ ಒಂದು ಆಪಾದನೆ ಬಂದ ಮೇಲೆ ನಿಮ್ಗೆ ನ್ಯಾಯಾಂಗ ಒಂದು ವ್ಯವಸ್ಥೆ ಇದೆ, ಅಂದ್ರೆ ಜುರಿಸ್ಪ್ರುಡೆನ್ಸ್ ಅಂತ ಇದೆ, ಅದು ಜಸ್ಟಿಸ್ ಅಂತ ಒಂದು ಲಾ ಆಫ್ ಜಸ್ಟಿಸ್ ಅಂತ, ಅದನ್ನ ನೀವು ಫಾಲೋ ಮಾಡ್ಬೇಕು ಅನ್ನೋದು ನಿಮಗೂ ನೀವು ಅದಕ್ಕೆ ನಿಮ್ಮ ಕಟ್ಟುಪಾಡು ಕೂಡ ಆಗಿರುತ್ತೆ, ಅದಕ್ಕೆ ನಿಮ್ಮ ಕರ್ತವ್ಯ ಕೂಡ. ಹಾಗಾಗಿ ಒಂದು ಹಂತ ಬಂದಾಗ ಅವ್ರು ರಿಸೈನ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ, ಅಥವಾ ರಿಸೈನ್ ಮಾಡ್ದೇನೆ ಹೋರಾಟ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇದಕ್ಕೂ ಮತ್ತೆ ಸರ್ಕಾರದ ಸ್ಟೆಬಿಲಿಟಿಗೂ ಏನ್ ಸಂಬಂಧ ಅನ್ನೋದು ಒಂದು. ಮೂರನೇದಾಗಿ ಈಗ ಸಿದ್ದರಾಮಯ್ಯ ಅವ್ರ ವಿಚಾರ ಬಂದಾಗ ನೀವು ಹೇಳ್ತಾ ಇದ್ರಿ ಅವ್ರದ್ದು 40 ವರ್ಷದ ಜೀವನ, ಅಂದ್ರೆ ರಾಜಕೀಯ ಜೀವನ. ಅವರೇ ಹೇಳ್ಕೊಳ್ಳೋ ಹಾಗೆ 1984ನೇ ಇಸ್ವಿನಲ್ಲಿ ಮೊದಲನೇ ಸಾರಿ MLA ಆದ್ರು. ಅವರಷ್ಟು ಅದೃಷ್ಟವಂತ ರಾಜಕಾರಣಿ ಇನ್ನೊಬ್ಬ ಇಲ್ಲ. ಯಾಕೆಂದ್ರೆ 84ರಲ್ಲಿ MLA ಆದ್ರೆ 85ಕ್ಕೆ ಮಿನಿಸ್ಟರ್ ಆಗ್ಬಿಟ್ರು. ಆಮೇಲೆ ಅವರು ಇಡೀ ಥ್ರೂ ಔಟ್
ಅವರು ಪ್ರಿವಿಲೇಜ್ಡ್ ಪೊಸಿಷನ್ ಅಲ್ಲೇ ಇದ್ಕೊಂಡು ಬಂದಿದ್ದಾರೆ. ಇಲ್ಲ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದಾರೆ, ಅಂದ್ರೆ ಅಧಿಕಾರ ಇದ್ರೆ ಮಿನಿಸ್ಟರ್ ಆಗ್ತಾರೆ, ಇಲ್ಲ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ತಾರೆ, ಇಲ್ಲ ಮಿನಿಸ್ಟರ್ ಆಗ್ತಾರೆ. ಅಧಿಕಾರ ಇಲ್ಲದೆ ಹೋದ್ರೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗ್ತಾರೆ. ಇಂಥ ಒಬ್ಬ ಅಂದ್ರೆ ಪ್ರಿವಿಲೇಜ್ಡ್ ಪೊಲಿಟಿಷಿಯನ್ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲ. ಆದರೆ ನೀವು ಹೇಳ್ದ ಹಾಗೆ ಅವ್ರ ಮೇಲೆ ಕಪ್ಪು ಚುಕ್ಕೆ ಇರ್ಲಿಲ್ಲ ಅನ್ನೋದು ಕೂಡ ಅದೇನು ಅಂತ ಅಷ್ಟು ಇದಲ್ಲ. ಯಾಕೆಂತಂದ್ರೆ ಅವ್ರ ಮೇಲೆ ಆರೋಪಗಳು ಬಂದಿದೆ, ಅವ್ರೇನು ಆರೋಪ ಮುಕ್ತ ಅಲ್ಲ, ಅಂದ್ರೆ ಅಪರಾಧಿ ಅಂತ ನಾನು ಹೇಳ್ತಾರೆ, ಎಲ್ಲೂ ಕನ್ವಿಕ್ಟ್ ಆಗಿಲ್ಲ, ಅವ್ರ ಮೇಲಿನ ಆರೋಪಗಳು ಪ್ರೂವ್ ಆಗಿಲ್ಲ. ಆದ್ರೆ ಆರೋಪಗಳು ಬರ್ದೇ ಇರೋ ತರ ಅವ್ರೇನ್ ನೋಡ್ಕೊಂಡಿಲ್ಲ. ಈಗ ಹುಬ್ಳ ವಾಚ್ದು ಪ್ರಕರಣ ಇರಬಹುದು, ಆಮೇಲೆ ರೀಡು ಪ್ರಕರಣ ಅಂದ್ರೆ ಯಾವ್ದದು ಅರ್ಕಾವತಿ ರೀಡು ಪ್ರಕರಣದಲ್ಲಿ, ಆಮೇಲೆ ಇದೇ ಲೋಕಾಯುಕ್ತ ವಿಚಾರಗಳು ಬಂದಾಗ ಆ ಲೋಕಾಯುಕ್ತ ಇದನ್ನ ದುರ್ಬಲಗೊಳಿಸೋ ಹಾಗೆ ACB ಮಾಡಿದ್ದು. ಮತ್ತೆ ಎರಡನೇದು ಅಲ್ಲಿ ಇದು ರೀಡು ಪ್ರಕರಣದಲ್ಲಿ ಕೆಂಪಣ್ಣ ಕಮಿಷನ್ ಅಂತ ಒಂದಿತ್ತು, ಅದ್ರ 2 ರಿಪೋರ್ಟ್ ಕೊಟ್ಟಿದೆ. ಆ 2 ರಿಪೋರ್ಟ್ ಏನಾಯ್ತು ಅಂತ ಗೊತ್ತಿಲ್ಲ. ಮೂರನೇದು ಅವ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಒಂದು ಹಗರಣ ಬಂದಿತ್ತು ಅವ್ರ ಮಗನ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಆರೋಪಗಳಿಂದ ಅವರೇನು ಮುಕ್ತ ಅಲ್ಲ. ಆದರೆ ಈಗ ಅವ್ರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ. ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಕಾಂಗ್ರೆಸ್ನವರು ಇದು ಒಂದು ಹಿನ್ನಡೆ ಅಂತ ತಿಳ್ಕೊಳ್ತಾ ಇದ್ದಾರೆ. ನನಗೆ ಅದೊಂದು ಆಪರ್ಚುನಿಟಿ ಅಂತ ನನ್ಗನ್ನಿಸ್ತದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವ್ರು ನಿಜವಾಗ್ಲೂ ಕ್ಲೀನ್ ಆಗಿದ್ರೆ, ನಿಜವಾಗ್ಲೂ ಭ್ರಷ್ಟಾಚಾರ ರಹಿತರಾಗಿದ್ರೆ, ಅವ್ರು ಭ್ರಷ್ಟಾಚಾರವನ್ನು ಮಾಡಿಲ್ಲ ಅಂದ್ರೆ ಇದನ್ನ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ದಿಸ್ ಇಸ್ ಎ ಗ್ರೇಟೆಸ್ಟ್ ಆಪರ್ಚುನಿಟಿ ಫಾರ್ ಹಿಮ್ ಟು ಕಮ್ ಕ್ಲೀನ್. ಅದನ್ನ ಅವ್ರು ಮಾಡ್ತಾರೆ ಅನ್ನುವಂತ ಒಂದು ಭರವಸೆ ಅವ್ರನ್ನ ಬೆಂಬಲಿಸೋರಿಗೆ ಇರ್ಬೇಕಾಗುತ್ತೆ. ಅದು ಬಿಟ್ಟು ಇದನ್ನ ನೀವು ಇದು ಪ್ರತಿಭಟನೆ ಮಾಡ್ತಾ ಮತ್ತೇನಂದ್ರೆ ರಾಜಕೀಯವಾಗಿ ಎರಚಾಟದಲ್ಲಿದ್ರೆ ಅವ್ರ ಮೇಲೆ ಗುಮಾನಿ ಹೆಚ್ಚಾಗುತ್ತೆ. ಒಂದು ಎರಡನೇದಾಗಿ ಈಗ ಶಿವಶಂಕರ್ ಸರ್ ಮಾತಾಡ್ತೀನಿ. ಇನ್ನು ಬಿಜೆಪಿ ಶಾಸಕರಾದಂತ ಶ್ರೀವತ್ಸ ಕೂಡ ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಲೈವ್ ನಲ್ಲಿ. ಶ್ರೀವತ್ಸ ಸರ್ ನಮಸ್ತೆ. ನಮಸ್ತೆ. ಇವತ್ತು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತ ವಿಚಾರ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಭವನಕ್ಕೂ ಕೂಡ ಕಳಂಕವನ್ನ ತಂದು ಇಡ್ತಾ ಇದೆ ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತ ವಿಚಾರ. ನಿಮ್ಮ ಪ್ರಕಾರ ಸರಿಯೋ ತಪ್ಪೋ? ಮುಂದಿನ ಕಾಂಗ್ರೆಸ್ನ ನಿರ್ಧಾರಗಳು ಅಥವಾ ನಡೆಗಳು ಈಗ ಕಾನೂನಾತ್ಮಕವಾಗಿ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲದರ ಬಗ್ಗೆ ಆಸ್ ಅ ಶಾಸಕರಾಗಿ ನೀವು ಕೂಡ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರಿ, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮೊದಲನೇದಾಗಿ ರಾಜ್ಯಪಾಲರ ರಾಜಭವನ ಏನಾಗಿದೆ ಅದು ದುರ್ಬಳಕೆ ಆಗಿಲ್ಲ, ಸದ್ಬಳಕೆ ಆಗಿದೆ. ಯಾಕೆಂತ ಹೇಳಿದ್ರೆ ನಾವು ಮೂಡಾದ ಹಗರಣದ ವಿರುದ್ಧ ಎಲ್ಲ ದಾಖಲಾತಿಗಳನ್ನು ಮಾಧ್ಯಮದ ಮುಂದೆನೇ ಇಟ್ಟಿದ್ವಿ. ಮಾಧ್ಯಮದವರು ಇದಕ್ಕೆ ಸಹಕಾರ ಕೊಟ್ಟಿದ್ದರ ಕಾರಣದಿಂದಾಗಿ ಬೆಳಕಿಗೆ ಬಂತು. ಹಾಗಾಗಿ ಪ್ರೊಟೆಸ್ಟ್ ಅನ್ನೋದು ಸಾಮಾನ್ಯ. ಯಾವುದೇ ಒಬ್ಬ ಮುಖ್ಯಮಂತ್ರಿಯನ್ನ ಪ್ರಾಸಿಕ್ಯೂಷನ್ ಕೊಟ್ಟಾಗ ಇವೆಲ್ಲ ನಡೆಯುತ್ತೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವಾಗ 14 ಸೈಟು ಅಂತ ಬಂತು ಆವಾಗಲೇ ಅದನ್ನು ವಾಪಸ್ ಕೊಟ್ಟಿದ್ದಿದ್ರೆ ನನಗನ್ಸುತ್ತೆ ಈ ಪರಿಸ್ಥಿತಿ ಉದ್ಭವ ಆಗ್ತಿರ್ಲಿಲ್ಲ. ಅಲ್ಲ, ವಾಪಸ್ ಕೊಡೋದು ಅನ್ನೋದಕ್ಕಿಂತ ಅಲ್ಲಿ ಅಕ್ರಮ ನಡೆದಿದ್ಯೋ ಇಲ್ವೋ ಅನ್ನೋದು ಕೂಡ ಬಹಳ ಮುಖ್ಯ ಪ್ರಶ್ನೆ ಆಗುತ್ತೆ. ಅದರ ಜೊತೆಯಲ್ಲಿ ಈಗ ಗಮನಿಸೋದಾದ್ರೆ ಈ ಅಕ್ರಮ ಕೇವಲ ಇಷ್ಟೇ ಸೈಟ್ಗಳಿಗೆ ಅಂತಲ್ಲ, ಉಳಿದ ಕಡೆಯಲ್ಲೂ ಕೂಡ ಮೂಡಾದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಆಯೋಗಗಳು ಕೂಡ ರಚನೆ ಆಗಿದೆ. ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಇದು ಬಿಜೆಪಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸೋದಿಕ್ಕೆ ಅಥವಾ ಸರ್ಕಾರವನ್ನ ಬೀಳಿಸೋದಿಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನಗಳು ಕೇಂದ್ರ ಸರ್ಕಾರದ ಬಳಕೆ ಆಗ್ತಾ ಇದೆ ಅನ್ನುವಂತ ವಿಚಾರಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಏನಂದ್ರೆ ಪ್ರಾರಂಭದಲ್ಲಿ ಈ ದಾಖಲೆಗಳೆಲ್ಲ ಬಂದು ನೋಡಿದಂಥ ಸಂದರ್ಭದಲ್ಲಿ ಮೈಸೂರಿನ ಮೂಡಾದ ಹಿಂದಿನ ಚೇರ್ಮನ್ನು ಇದನ್ನ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಅನ್ನುವಂಥದ್ದಿತ್ತು. ಬಿಜೆಪಿಯವ್ರು ಮಾಡಿದ್ದಾರೆ, ಬಿಜೆಪಿಯವ್ರು ಕೊಟ್ಟಿದ್ದು ಅಂತ. ಬಿಜೆಪಿಯವ್ರು ಕೊಟ್ಟಿದ್ರು, ಬಿಜೆಪಿಯವ್ರು ಮಾಡಿದ್ರು, ತಪ್ಪೇನೆ. ನಾವೆಲ್ಲಿ ತನಿಖೆ ಮಾಡಬೇಡ ಅಂತ ಹೇಳಿದೀವಿ, ನಾವೆಲ್ಲಿ ಶಿಕ್ಷೆ ಕೊಡಬೇಡ ಅಂತ ಹೇಳಿದೀವಿ. ಪ್ರಾರಂಭದಲ್ಲಿ ನನಗೆ ಬಂದಿದ್ದು ಒಂದು 81,000 ಚದರ ಅಡಿಯನ್ನು ಮೈಸೂರಲ್ಲಿ ಕಮಿಷನರು, ನಾನು ಮೂಡಾದ ಮೆಂಬರ್ ಆದಮೇಲೆ ಕಳೆದ 1 ವರ್ಷದಿಂದ ಒಂದು 81,000 ಚದರ ಅಡಿ, 1 ಲಕ್ಷದ ಚದರ ಅಡಿ ಎರಡನ್ನೇ ನಾನು ಇಟ್ಕೊಂಡು ಚೀಫ್ ಸೆಕ್ರೆಟರಿ ಅವರಿಗೆ ಮತ್ತೆ UDಗೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ನಾನು ಕೊಟ್ಟಿದ್ದಂಥದ್ದು. ಅದನ್ನ ಸರಿಗೆ ತನಿಖೆ ಮಾಡಿದ್ದಿದ್ರೆ ಅವತ್ತು ಭೈರತಿ ಸುರೇಶ್ ಅವರು ಏನು ಹೇಳಿದ್ರು, ಯಾವನೋ ವತ್ಸ ಒಬ್ಬ MLA ಲೆಟರ್ ಕೊಟ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕಾಗತ್ತಾ ಅನ್ನುವಂಥ ನಿರ್ಲಕ್ಷ್ಯದ ಉಡಾಫೆ ಉತ್ತರವನ್ನು ಕೊಟ್ಟಿದ್ರು. ಮೈಸೂರಿಗೆ ಹೆಲಿಕಾಪ್ಟ್ರಲ್ಲಿ ಬಂದರು, ಮೈಸೂರಿಂದ ಫೈಲ್ ತಗೊಂಡೋದ್ರು. ಹಗರಣನೇ ಆಗದಿದ್ಮೇಲೆ ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಯಾಕೆ ಬಂದರು?
ಯಾಕೆ ಫೈಲ್ಗಳನ್ನ ಹೊತ್ಕೊಂಡು ಹೋದ್ರು, ಯಾಕೆ ಇಲ್ಲಿ IAS ಯಾರು ವೆಂಕಟಚಲಪತಿ ರಾಜು ಅವರ ನೇತೃತ್ವದಲ್ಲಿ ಯಾಕೆ 1 ತಿಂಗಳು ಟೈಮ್ ಕೊಡ್ತೀನಿ ಹಗರಣದ ವಿರುದ್ಧ ತನಿಖೆ ಮಾಡಲಿಕ್ಕೆ ಅಂತ ಯಾಕೆ ಹೇಳಿದ್ರು? ಅದು ಎಲ್ಲ ಆಯಿತು. ನಾನೊಬ್ಬ ದೂರುದಾರ, ನಾನು ಮೂಡಾದ ಮೆಂಬರು, ನನ್ನನ್ನು ಕರೆಸಿ ಅವತ್ತು ಮೂಡಾದಲ್ಲಿ ಯಾಕೆ ಮೀಟಿಂಗ್ ಮಾಡಲಿಲ್ಲ? ಬೇರೆ ಶಾಸಕರನ್ನ ಕೂರಿಸ್ಕೊಂಡಿದ್ರಿ, ನನ್ನ ಹತ್ರನೇ ಕರೆದು ಕೇಳಿದರೆ 2 ದಾಖಲೆಗಳನ್ನ ಕೊಡ್ತಿದ್ದೆ. ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದಾಗಿತ್ತು, ಕ್ರಿಮಿನಲ್ ಕೇಸು ದಾಖಲಿಸ್ಬೋದಾಗಿತ್ತು. ಅವತ್ತು ನಿಮ್ಮ ಉಡಾಫೆಯ ಏನು ನಗರಾಭಿವೃದ್ಧಿ ಸಚಿವರ ಉಡಾಫೆಯ ಕಾರಣಕ್ಕೆ ಈ ಹಗರಣ ಇನ್ನೊಂದಷ್ಟು ದೊಡ್ಡದಾಯಿತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಯಿತು, 15ನೇ ತಾರೀಕು ವಿಧಾನಸಭೆ ಇತ್ತು. 14ನೇ ತಾರೀಕು ಯಾಕೆ ನೀವು ನ್ಯಾಯಮೂರ್ತಿ ದೇಸಾಯಿ ಅವರ ವಿಚಾರಣಾ ಆಯೋಗವನ್ನು ಯಾಕೆ ಮಾಡಿದ್ರಿ? ಹಂಗಾದ್ರೆ ಹಗರಣನೇ ನಡೆದಿದ್ದಾದ್ಮೇಲೆ 2 ಹಂತದ ತನಿಖೆ ಯಾಕೆ ಬೇಕಿತ್ತು? ನಾವು ದಾಖಲೆಗಳನ್ನು ತೋರಿಸಿದ್ದೀವಿ, ನಾವು ಕಾನೂನಲ್ಲಿ ಹೇಳಿದ್ದೀವಿ. ಸಿದ್ದರಾಮಯ್ಯನವರಿಗೆ ಕಣ್ತಪ್ಪಿನಿಂದ ಆಗಿರಬಹುದಾದ ತಪ್ಪದು, ಆದರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿ ಅಂತ ಹೇಳಿದ್ವಿ. ಯಾಕೆ ಶಿಕ್ಷೆ ಕೊಡ್ಲಿಕ್ಕೆ ಮುಂದಾಗಲಿಲ್ಲ? ಯಾಕೆ ಅವ್ರಿಗೆ ಬರೀ ವರ್ಗಾವಣೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಅಂದರೆ ಎಲ್ಲ ದಾಖಲೆಗಳು ಇವರ ವಿರುದ್ಧ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಒಳಗೆ ಇತ್ತು. ನೋಡಿ, ಇವರಿಗೆ 14 ಸೈಟ್ ತೆಗೆದುಕೊಳ್ಳಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಕಾನೂನು ಏನು ಹೇಳುತ್ತೆ, 3 ಎಕರೆಗೆ ಮೇಲ್ಪಟ್ಟು ಏನಾದರೂ ಅಕ್ವೈರ್ ಆಗಿದ್ದರೆ, ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರೆ 40-60ರ 2 ಸೈಟ್ ಮಾತ್ರ ತಗೋಬೇಕು ಅಂತ ಇದೆ. ಹೇಗೆ 14 ತಗೋತಾರೆ? ಆಯ್ತು, 14 ಎಲ್ಲಿ ತಗೊಂಡ್ರು? ಯಾವ ದೇವನೂರು ಬಡಾವಣೆಯಲ್ಲಿ ಇವರ ಜಾಗವನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಇವರು ತಗೊಂಡಿದ್ದು ವಿಜಯನಗರದಲ್ಲಿ. ಅದು ತಪ್ಪಲ್ವಾ? ಆಯ್ತು, ನಿಮ್ಗೆ ಗೊತ್ತಿಲ್ಲದೆ ಆಗಿದ್ರೆ ಏನ್ ಮಾಡ್ಬೋದಾಗಿತ್ತೆ? ಮೂಡಾದಲ್ಲಿ ಮೈಸೂರಿನ BJPಯವರು ಸೇರ್ಕೊಂಡು ನನ್ನ ತಲೆಗೆ ಏನೋ ಕೆಟ್ಟದನ್ನು ಕಟ್ಟಿದಾರಪ್ಪ, ಬೇಡ 14 ಸೈಟ್ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದ್ದಿದ್ರೆ ಈ ಹಗರಣ ಹಿಡ್ದೊಡ್ದಾಗ್ತಾನೆ ಇರ್ಲಿಲ್ವಲ್ಲ. ಯಾಕೆ ಪ್ರೆಸ್ಟೀಜ್ ಆಗಿ ತೆಗೆದುಕೊಂಡ್ರಿ? ಆಯ್ತು, ಅದೇ ನ್ಯಾಯಮೂರ್ತಿ ದೇಸಾಯಿ ಆಯೋಗವನ್ನು ರಚನೆ ಮಾಡ್ತಾರೆ. ತನಿಖೆಗೆ ದೇಸಾಯಿ ಸಾಹೇಬ್ರದ್ದು ಆಯೋಗ ಕಾರ್ಯಾರಂಭ ಮಾಡಕ್ಕೆ ಮೊದಲೇನೆ ಅವರ ಕಾನೂನು ಸಲಹೆಗಾರರಾದಂಥ ಹಾಲಿ ಶಾಸಕರಾದಂಥ ಪೊನ್ನಣ್ಣ ಅವರು ರಾಜ್ಯ ಮಟ್ಟದ ದಿನಪತ್ರಿಕೆಯಲ್ಲಿ ಆರ್ಟಿಕಲ್ ಬರೀತಾರೆ, ಪಾರ್ವತಮ್ಮನವ್ರಿಗೆ ತೆಗೆದುಕೊಂಡಿರುವಂಥ ಸೈಟು ಕಾನೂನುಬದ್ಧವಾಗಿದೆ ಅಂತ. ಹಾಗಾದ್ರೆ ವಿಚಾರಣೆ ಆಯೋಗ ಬರೋಕ್ಕೆ ಮೊದಲೇನೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರೇ ಈ ರೀತಿ ತೀರ್ಪನ್ನ ಬರೆದು ಬಿಡ್ಬೋದಾ? ಗೊತ್ತಿಲ್ಲ. ಆಯ್ತು, ಅದು ಒಂದು ಹೆಜ್ಜೆ ಮುಂದೆ ಹೋಗೋಣ. ವಿಧಾನಸಭೆಯಲ್ಲಿ ಚರ್ಚೆ ಕೇಳಿದ್ವಿ, ಆಯೋಗ ರಚನೆ ಆಗಿದೆ ಅನ್ನೋ ಕಾರಣಕ್ಕೆ ಚರ್ಚೆ ಕೊಡ್ಲಿಲ್ಲ. ಮರು ದಿವಸ ಮುಖ್ಯಮಂತ್ರಿಗಳೇ 2 ಗಂಟೆ ಕಾಲ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ. ನಿಮ್ಗೆ ನಟರಾಜ್ ಗೌಡ್ರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಕಾಂಗ್ರೆಸ್ ವಕ್ತಾರರಿದ್ದಾರೆ ಸ್ಟುಡಿಯೋದಲ್ಲಿ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಶ್ರೀವತ್ಸ ಅವರೇ, ತಾವು ಬಹಳ ಹಿರಿಯರಿದ್ದೀರಿ, ಮೈಸೂರು ನಿಮ್ಗೆ ಗೊತ್ತಿದೆ. ಈಗ 3 ಎಕರೆ 16 ಗುಂಟೆ ಜಮೀನನ್ನ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ದಾರಾ ಮಾಡ್ಕೊಂಡಿಲ್ವಾ? ಮಾಡ್ಕೊಂಡಿದ್ದ ಮೇಲೆ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಬೇಕಾ ಕೊಡಬೇಡ್ದ? ಈಗ ಮೂಡ ನಿಯಮಾವಳಿ ಪ್ರಕಾರ 40-60 ಕೊಡ್ತಾರೋ 50-50 ಕೊಡ್ತಾರೋ ಅವ್ರ ತೀರ್ಮಾನ ತಾನೆ. ಒಂದು ಅವ್ರು ಕೊಟ್ಟಾಗ ಇವರೇನೋ ಅರ್ಜಿ ಹಾಕಿದ್ದಾರಾ, ಇಲ್ಲೇ ಕೊಡಬೇಕು ನಮಗೆ ವಿಜಯನಗರದಲ್ಲೇ ಕೊಡಬೇಕು ಅಂತ ಅರ್ಜಿ ಹಾಕಿದ್ದಾರಾ? ಇಲ್ವಲ್ಲ. ಆ ಅರ್ಜಿಗಿಲ್ಲ, ಇವ್ರಿಗೆ ಇಲ್ಲೇ ಕೊಡಿ ಅಂತೇಳಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವತ್ತಾರು ಪತ್ರ ಬರೆದಿದ್ದಾರಾ? ಇಲ್ಲ ಕಮಿಷನರ್ ಪತ್ರ ಬರೆದಿದ್ದಾರಾ? ಮೂಡ ಚೇರ್ಮನ್ಗೆ ಪತ್ರ ಬರೆದಿದ್ದಾರಾ? ಮೌಖಿಕವಾಗಿ ಹೇಳಿದ್ದಾರಾ? ಯಾವುದೂ ಇಲ್ಲ. ಮುಖ್ಯಮಂತ್ರಿಗಳ ಪಾತ್ರನೇ ಇಲ್ಲ ಅಂದ್ರೂ ಕೂಡ ತಾವು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇಲ್ಲದ ಕೇಸನ್ನ ಇದೆ ಅಂತ ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ರಲ್ಲ. ಇದರ ಉದ್ದೇಶ ಏನು? ಹಿನ್ನೆಲೆ ಏನು? ಇದರ ಸೂಚನೆ ಏನು? ನಾಗಪುರದ ಸೂಚನೆಯಾ? ಇಲ್ಲ ಬಿಜೆಪಿ ಹೈಕಮಾಂಡ್ ಸೂಚನೆಯಾ? ಬಿಜೆಪಿ ಹೈಕಮಾಂಡ್ ಸೂಚನೆಯಾ? ಭ್ರಷ್ಟಾಚಾರ ಆಮೇಲೆ ಆಡ್ ಆನ್ ಮಾಡುವಿರಂತೆ ಶಿವತ್ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ಇದು ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಕುಟುಂಬದವರು ತಗೊಂಡಿರೋ ಸೈಟ್ ಮೇಲಲ್ಲ. 2020ರಿಂದ 2023-24ವರೆಗೂ 1290 ಸೈಟ್ಗಳು ಹಂಚಿಕೆ ಆಗಿದ್ದಾವೆ, ಅದರೊಳಗೆ ಅಕ್ರಮಗಳಾಗಿದ್ದಾವೆ ಅಂತ ಸುದ್ದಿ ಬಂದಿದ ಮೇಲೆ ನಾವೇ ಅದನ್ನ ತನಿಖೆಗೆ ವಹಿಸಿದ್ದೇವೆ. ತನಿಖೆ ಆಗ್ತಾ ಇರ್ತಕ್ಕಂಥದ್ದು ಬೇರೆದು. ಅದು ಸಿದ್ದರಾಮಯ್ಯನವರ ಕುಟುಂಬದವರಿಗೆ ಸೈಟ್
ಕೊಟ್ಟಿದ್ದಾರೆ ತನಿಖೆ ಆಗ್ತಾ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸರ್ಗೆ ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ, ಅವರು ಉತ್ತರ ಕೂಡ ಕೊಡ್ತಾರೆ. ಆದ್ರೆ ಅದಕ್ಕೂ ಮುನ್ನ ಕಾರ್ಯಕ್ರಮ ಮುಂದುವರಿಯುತ್ತೆ. ಶ್ರೀವತ್ಸ ಸರ್ ಆನ್ಸರ್ ಮಾಡುವಿರಂತೆ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಲಲಿತಾದಿಂದ ಶ್ರಾವಣಕ್ಕಾಗಿ ಪ್ರತ್ಯೇಕ ಆಫರ್. ಎಲ್ಲ ಚಿನ್ನದ ಆಭರಣಗಳಲ್ಲೂ ವೇಸ್ಟೇಜ್ ಮೇಲೆ 1% ಕಡಿಮೆ. ಡೈಮಂಡ್ ಜ್ಯುವೆಲ್ರಿಗೆ ಕ್ಯಾರೆಟ್ಗೆ 5,000 ಕಡಿಮೆ. ಬೇರೆ ಶೋರೂಮ್ ನೊಂದಿಗೆ ಆಫರ್ ನ ಕಂಪೇರ್ ಮಾಡಿ ನೋಡಿ. ಆಭರಣಗಳನ್ನ ಹೀಗೆ ತಗೋಬೇಕು. ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇತ್ತು, ನಡೀಲಿಕ್ಕೆ ತೊಂದರೆ ಆಗ್ತಾ ಇತ್ತು, ಮೇಲ್ ಕೆಳಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು, ಡ್ರೈನೆಸ್ ರಾತ್ರಿ ಬರ್ತಾ ಇತ್ತು. ಅಮೃತ್ ನೋನಿ D+ ತಕೊಂಡ್ಮೇಲೆ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿದೆ, ಕಾಲು ನೋವು ಕಡಿಮೆ ಆಗಿದೆ. ಗಾರ್ಡನಿಂಗ್ ಮಾಡ್ತೇನೆ, ನನ್ನ ಎಲ್ಲ ಕೆಲಸ ನಾನು ಮಾಡ್ಕೊಡ್ತೇನೆ. ಜೀವನವಿಡೀ ಆರೋಗ್ಯದಿಂದಿರಲು ಅಮೃತ್ ನೋನಿ D+. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಫಲಿಸಿದ ಪೂಜಾ ಫಲ, ಇಂಡಸ್ಟ್ರಿಗೆ ದೈವ ಬಲ. ಅಣ್ಣಾವರಿಗೆ 2 ಬಾರಿ ರಾಷ್ಟ್ರ ಪ್ರಶಸ್ತಿ ತಪ್ಪಿಸಿದ್ದು ಯಾರು? ಯುಐ ರಿಲೀಸ್ಗೆ ಮುಹೂರ್ತ, ಎಲ್ಲರ ಕಣ್ಣು ಉಪ್ಪಿ ಮ್ಯಾಗಿ. ದೇವರ ಆಟದಲ್ಲಿ ವೈಲೆಂಟ್ ವಿಲನ್ ಭೈರ ಸೈಕ್ ಸೈಕ್. ಓ ಮೈ ಗಾಡ್, ಫಿಲ್ಮಿ ಪವರ್ ರಾತ್ರಿ 8:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ 555 DTMT. ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಸಿದ್ದು ವರ್ಸಸ್ ಗವರ್ನರ್ ಟಗ್ ಆಫ್ ವಾರ್ ನಡೀತಾ ಇದೆ. ನಾವು ಕೂಡ ಮಾತಾಡ್ತಾ ಇದ್ವಿ, ನಟರಾಜ್ ಗೌಡ್ರು ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಶ್ರೀವತ್ಸ ಅವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದಕ್ಕೂ ಮುನ್ನ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ನಾನು BV ಶಿವಶಂಕರ್ ಅವರನ್ನ ಕೇಳೋದಕ್ಕೆ ಬಯಸ್ತೀನಿ. ಶಿವಶಂಕರ್ ಅವರೇ, ಈಗಾಗಲೇ ಸಾಕಷ್ಟು ವರ್ಷಗಳಿಂದಲೂ ಕೂಡ ನಾವು ಅನೇಕ ವಿಚಾರಗಳನ್ನ ಗಮನಿಸಿದ್ವಿ. ಯಾಕಂದ್ರೆ ರಾಜ್ಯಪಾಲರು ಈ ರೀತಿಯಾಗಿ ಅನುಮತಿ ಕೊಡೋದು ಹೊಸದೇನಲ್ಲ, ಈ ಹಿಂದೆಯೂ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈಗ ಕೇಳಿ ಬರ್ತಾ ಇರುವಂತಹ ವಿಚಾರ ಅಂತಂದ್ರೆ ಒಂದಷ್ಟು ಪ್ರಕರಣಗಳನ್ನ ಕೂಡ ಇಲ್ಲಿ ಮುನ್ನೆಲೆಗೆ ತರಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು BS ಯಡಿಯೂರಪ್ಪ ಅವರ ಡಿನೋಟಿಫಿಕೇಶನ್ ಪ್ರಕರಣ. ಅದಕ್ಕೂ ಇದಕ್ಕೂ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ ಸಾಮ್ಯತೆಗಳೇನಾದ್ರೂ ಇದೆಯಾ? ಯಾಕಂದ್ರೆ ಆ ಸಂದರ್ಭದಲ್ಲೂ ಕೂಡ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಒಂದು ಜುಲೈಯಲ್ಲಿ ರಿಪೋರ್ಟ್ ಅನ್ನ ಕೊಡ್ತಾರೆ. ಕೊಟ್ಟ ನಂತರದಲ್ಲಿ ಅಕ್ಟೋಬರ್ ಅಲ್ಲಿ ಅರೆಸ್ಟ್ ಆಗುತ್ತೆ. ಆಗ ನೈತಿಕ ಜವಾಬ್ದಾರಿಯನ್ನ, ನೈತಿಕ ಹೊಣೆಯನ್ನ ಹೊತ್ತು BS ಯಡಿಯೂರಪ್ಪ ಅವರು ಆಗ ರಾಜೀನಾಮೆಯನ್ನ ಕೂಡ ಕೊಡ್ತಾರೆ. ಈಗ ಈ ಪ್ರಕರಣದಲ್ಲಿ ಗಮನಿಸೋದಾದ್ರೆ ಈಗ ಅಂತ ನೈತಿಕತೆಯನ್ನ ಹೊರುವಂತ ಜವಾಬ್ದಾರಿ ಅಥವಾ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆಯಾ? ಅಶ್ವಿನಿ ಅವರೇ, ಇಲ್ಲಿ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಈಚ್ ಅಂಡ್ ಎವರಿ ಕೇಸ್ ಇಸ್ ಡಿಫರೆಂಟ್ ಅಂಡ್ ಇಂಡಿವಿಜುವಲ್. ಅಂದ್ರೆ ಒಂದು ಪ್ರಕರಣಕ್ಕೂ ಇನ್ನೊಂದು ಪ್ರಕರಣಕ್ಕೂ ಹೋಲಿಕೆ ಇಲ್ಲ. ಒಂದೊಂದ್ಸಾರಿ ಪ್ರೆಸಿಡೆಂಟ್ ಆಗಿ ತಗೊಳ್ತಾರೆ, ಬಟ್ ಈಚ್ ಕೇಸ್ ಈಸ್ ಅನ್ಪ್ರೆಸಿಡೆಂಟೆಡ್ ಕೇಸ್. ಉದಾಹರಣೆಗೆ ನೀವು ಯಡಿಯೂರಪ್ಪ ಅವ್ರ ವಿಚಾರ ಹೇಳಿದ್ರಿ. ಯಡಿಯೂರಪ್ಪ ಅವರು ಆಕ್ಚುಲಿ ರಾಜೀನಾಮೆ ಕೊಟ್ಟಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪ್ರಾಸಿಕ್ಯೂಷನ್ಗೂ. ಈಗ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ ತಕ್ಷಣ ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತ ಏನಿಲ್ಲ. ಆಮೇಲೆ ಒಂದ್ ವೇಳೆ ಪ್ರಾಸಿಕ್ಯೂಷನ್ ಆಗಿ ಇವರು ಪ್ರಾಸಿಕ್ಯೂಷನ್ ಕಂಟಿನ್ಯೂ ಆದ್ರೂ ಕೂಡ, ಒಂದ್ ವೇಳೆ ಅಂಡರ್ ಟ್ರಯಲ್ ಆಗಿ ಅರೆಸ್ಟ್ ಆದ್ರೂ ಕೂಡ ರಾಜೀನಾಮೆ ಕೊಡೋ ಹಾಗಿಲ್ಲ ತಿಳ್ಕೊಳ್ಳಿ. ಯಾಕಂದ್ರೆ ಇವಾಗ ಕೇಜ್ರಿವಾಲ್ ಅವರು ಜೈಲಿನಲ್ಲಿಂದಾನೆ ಅವರು ಈ ಅಂಡರ್ ಟ್ರಯಲ್, ಅವರೇನು ಇನ್ನೂ ಕನ್ವಿಕ್ಟ್ ಆಗಿಲ್ಲ. ಸೊ ಅವರು ಚೀಫ್ ಮಿನಿಸ್ಟರ್ ಆಗಿನೇ ಮುಂದುವರೆದಿದ್ದಾರೆ, ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಆದ್ರೆ ಇಲ್ಲಿ ಏನಾಗುತ್ತೆ, ಯಡಿಯೂರಪ್ಪ ಅವ್ರ ವಿಷಯ ಏನು ಅಂತಂದ್ರೆ, ಡಿನೋಟಿಫಿಕೇಶನ್ ವಿಚಾರ ಅಂತ ಬಂದಾಗ 2010 ಡಿಸೆಂಬರ್ 28ಕ್ಕೆ ಪಿಟಿಷನ್ ಹಾಕಿದ್ರು ಸಿರಾಜಿನ್ ಬಾಷಾ ಮತ್ತೆ KN ಬಾಲರಾಜ್. ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದು ಜನವರಿ 22ನೇ ತಾರೀಕು 2011. ಆದ್ರೆ ಅವರು ರಾಜೀನಾಮೆ ಕೊಟ್ಟಿದ್ದು ಆಗಸ್ಟ್ 1ನೇ ತಾರೀಕು, ಅಂದ್ರೆ 8 ತಿಂಗಳು ಹಿಡಿತು. ಆದ್ರೆ ರಾಜೀನಾಮೆ ಕೊಡಕ್ಕೂ ಕಾರಣ ಏನಂತಂದ್ರೆ ಈ ಪ್ರಾಸಿಕ್ಯೂಷನ್ ಅಲ್ಲ ಅಥವಾ ಸ್ಯಾಂಕ್ಷನ್ ಅಲ್ಲ. ಅದೇ ತರ ಈಗ ಅವಾಗ ಏನಾಯ್ತು ಅಂದ್ರೆ ಜುಲೈ ಎಂಡಲ್ಲಿ ಸಂತೋಷ್ ಹೆಗಡೆ ಆಗಿನ ಲೋಕಾಯುಕ್ತ ಆಗಿದ್ದವರು ಅವರು ಅಕ್ರಮ ಗಣಿಗಾರಿಕೆ ಸಂಬಂಧ ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಅಲ್ಲಿ ಪ್ರೇರಣಾ ಟ್ರಸ್ಟ್ ಅನ್ನುವಂತ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ಪ್ರೇರಣಾ ಟ್ರಸ್ಟ್ ಗೆ ಇವರು 10 ಕೋಟಿ ರೂಪಾಯಿ ಜಿಂದಾಲಿಂದ ತಗೊಂಡ್ರು ಅಂತ ಒಂದು ಇದಷ್ಟೇನೆ. ಅದು ಕೂಡ ಕಾರಣ ಅಲ್ಲ. ಅವರು ನೀವು ಹೇಳಿದ ಹಾಗೆ
ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದು. ಅವರಿಗೆ ಬಿಜೆಪಿನಲ್ಲಿ ಮೇಲ್ಗಡೆಯಿಂದ ಒತ್ತಡ ಇತ್ತು, ರಾಜೀನಾಮೆ ಕೊಟ್ಟರು. ಅದಕ್ಕೂ ಈ ಪ್ರಾಸಿಕ್ಯೂಷನ್ಗೂ ಸಂಬಂಧ ಇಲ್ಲ. ಹಾಗೆ ನೋಡಕ್ ಹೋದ್ರೆ ಈಗ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಬರೋದಿಲ್ಲ. ಒಂದು. ಎರಡನೇದು, ಈಗ ನೀವು ಗವರ್ನರ್ ವಿಚಾರ ಹೇಳುವಾಗ ಇಲ್ಲಿ ಈ ಪ್ರಕರಣದ ಒಂದು ಪ್ರತ್ಯೇಕತೆ ಏನು ಅಂತಂದ್ರೆ, ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಇದಿಲ್ಲ ಅಂದ್ರೆ ಲೋಕಾಯುಕ್ತ ಇರ್ಬೋದು ಅಥವಾ ತನಿಖಾ ಸಂಸ್ಥೆ ಇರ್ಬೋದು, ಇದ್ರದ್ದು ವರದಿ ಇಲ್ಲ, ಅದು ಪ್ರಿಮಾಫಸಿ ಕೇಸ್ ಇಲ್ಲ, ಹಾಗಿರ್ಬೇಕಾದ್ರೆ ಪ್ರಾಸಿಕ್ಯೂಷನ್ ಯಾಕೆ ಕೊಟ್ರು ಅಂತ. ಆದ್ರೆ ಪ್ರಾಸಿಕ್ಯೂಷನ್ ಕೊಡುವಾಗ ಗವರ್ನರ್ ರಾಜಭವನ ಒಂದು ಲೆಟರ್ಗೂ ಇವತ್ತು ಬಂದಿದೆಯಲ್ಲ, ಅದು ಸಮರ್ಥಿಸ್ಕೊಳ್ಳುತ್ತೆ ಯಾಕೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದು ಅಂದ್ರೆ, ಅದು ಸರ್ಕಾರದ ಮೇಲೆನೆ ಬ್ಲೇಮ್ ಹಾಕಿದ್ದಾರೆ. ಯಾಕೆಂದ್ರೆ ಸರ್ಕಾರ ಏನ್ ಮಾಡುತ್ತೆ, ಈಗ ಈ ಮುಡಾ ಹಗರಣ ಅಂತ ಬಂದಾಗ ಅವರೇ ಹೇಳ್ಕೊಂಡಿದ್ದಾರೆ ಅಂತ. ಏನ್ ಹೇಳ್ಕೊಂಡಿದ್ದಾರೆ? ಫಸ್ಟ್ ಮೊದಲನೇದಾಗಿ ಪೆಟಿಷನ್ TJ ಅಬ್ರಾಹಂ ಗವರ್ನರ್ ಕೊಟ್ಟಾಗ ಇವರು ಶೋಕಾಸ್ ನೋಟಿಸ್ ಕೊಡ್ತಾರೆ. ಶೋಕಾಸ್ ನೋಟಿಸ್ ಕೊಟ್ಟಾಗ ಅದಕ್ಕೆ ಉತ್ತರ ಬರುತ್ತೆ. ಆ ಉತ್ತರ ಕೊಡುವಾಗ್ಲೇನೆ ಈ ಕ್ಯಾಬಿನೆಟ್ ಏನ್ ಮಾಡುತ್ತೆ, ಒಂದು ರೆಸಲ್ಯೂಷನ್ ಪಾಸ್ ಮಾಡ್ಬಿಟ್ಟು ಇದು ಗವರ್ನರ್ ಪ್ರಾಸಿಕ್ಯೂಷನ್ ಕೊಡೋ ಹಾಗಿಲ್ಲ ಅಂತ ಹೇಳುತ್ತಾನೆ. ಒಂದು ಉತ್ತರ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ವೆಂಕಟಾಚಲಪತಿ ಇದು ಏನು IAS ಆಫೀಸರ್ ಅವ್ರ ನೇತೃತ್ವದಲ್ಲಿ ಒಂದು ತನಿಖಾ ಇದನ್ನ ನಾವು ಅಂದ್ರೆ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದೀವಿ ಅಂತ ಒಂದು. ಎರಡನೇದು, ಒನ್ ಮ್ಯಾನ್ ಕಮಿಷನ್ ಅಂದ್ರೆ ಯಾವ್ದದು PN ದೇಸಾಯಿ ಕಮಿಷನ್ ಮಾಡಿದ್ದೀವಿ ಅಂತ ಅಲ್ಲಿ ಹೇಳ್ತಾರೆ ಮುಡಾ ಹಗರಣದಲ್ಲಿ ಇಲ್ಲಿ ಬಹಳ ದೊಡ್ಡ ಹಗರಣ ಇದು, ಇಲ್ಲಿ ಆಲ್ಟರ್ನೇಟಿವ್ ಸೈಟ್ಸ್ ಹಗರಣ ವಿಪರೀತವಾಗಿದೆ ಅಂತ. ಇದು ಸರ್ಕಾರನೇ ಹೇಳ್ಕೊಂಡಂಗಾಯ್ತು. ಇಲ್ಲಿ ಹಗರಣ ಇದೆ ಅಂತ ಆಯ್ತು. ಹಗರಣ ಇದೆ ಅಂತ ಹೇಳ್ತಾ ಇರೋರು ಬೇರೆ ಯಾರು ಅಲ್ಲ, ಸರ್ಕಾರ ಹೇಳಿದೆ. ಅದರಲ್ಲಿ ಇನ್ನೊಂದು ವಿಚಾರ ಏನಂದ್ರೆ, ಈ ಹಗರಣದ ಮುಖ್ಯ ಆರೋಪಿ ಚೀಫ್ ಮಿನಿಸ್ಟರ್ ಆಗಿರುವಾಗ ಗವರ್ನರ್ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಅವರು ಈಗ ಒಂದು ಇಲ್ಲಿ ಗವರ್ನರ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಇವಾಗ ಬಿಜೆಪಿ ಇದು ಒತ್ತಡದಿಂದ ಇವರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ಈಗ ಚೀಫ್ ಮಿನಿಸ್ಟರ್ ಯಾರು? ಈಸ್ ದಿ ಹೆಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೂಡಾದ ಸೈಟ್ ತಗೊಂಡವರೆಲ್ಲ ಆರೋಪಿಗಳಾಗ್ಬಿಡ್ತಾರ. ಶಿವಶಂಕರ್ ಅವರೇ ಪ್ರಾಸಿಕ್ಯೂಷನ್ ಕೊಡೋ ಹಾಗಿಲ್ಲ. ಈಗ ಮೂಡಾದ ಮೇಲೆ ಈಗ ಶಿವಶಂಕರ್ ಅವರೇ ಚೀಫ್ ಮಿನಿಸ್ಟರ್ ನೇಮಕ ಮಾಡಿರುವಂತಹ ಮಿನಿಸ್ಟರ್ಗಳು ಚೀಫ್ ಮಿನಿಸ್ಟರ್ ಪರವಾಗಿ ಇರ್ತಾರೆ. ನಟರಾಜ್ ಗೌಡ್ರು ಒಂದು ಪ್ರಶ್ನೆ ಅಂತ ಕೇಳ್ತಾರೆ. ಶಿವಶಂಕರ್ ಅವರೀಗ ನೀವ್ ಹೇಳೋ ಪ್ರಕಾರ ಸಿದ್ದರಾಮಯ್ಯನವ್ರನ್ನ ನೀವು ಅವರೇ ಆರೋಪಿ, ಅವರೇ ತನಿಖೆ ಮಾಡ್ಕೊಳಕ್ಕಾಗತ್ತಾ, ಇಲ್ಲ ಪ್ರಾಸಿಕ್ಯೂಷನ್ ಕೊಟ್ಟು ಸರಿ ಇದೆ ಅನ್ನೋದಾದ್ರೆ ಈ ಮೂಡಾದ ಸೈಟ್ ತಗೊಂಡಿರೋರು ಎಲ್ಲರೂ ಆರೋಪಿಗಳಾಗ್ಬಿಡ್ತಾರ? ಇದು ಪ್ರೇಮಫೇಷಿಯಾ ಏನಂದ್ರೆ 2020 ಇಲ್ಲ ಮೂಡಾದಲ್ಲಿ ಸೈಟ್ ಖಂಡಿತ. ಇವಾಗ ಏನಾಗುತ್ತೆ ಅಂದ್ರೆ ನಟರಾಜ್ ಗೌಡ್ರೆ, ಒಂದ್ ಏನಾಗುತ್ತೆ, ಇದು ನಾನು ಇದು ಗವರ್ನರ್ ಅಂದ್ರೆ ರಾಜಭವನದ ಲೆಟರ್ ನ ಉಲ್ಲೇಖ ಮಾಡ್ತಾ ಇರೋದು. ಅಲ್ಲಿ ಅವರು ಒಂದು ಮಾತು ಹೇಳ್ತಾರೆ, ನಾವು ಶೋಕಾಸ್ ನೋಟಿಸ್ ಕೊಟ್ವಿ. ಆ ಶೋಕಾಸ್ ನೋಟಿಸ್ ಕೊಡುವಾಗ ಅದಕ್ಕೆ ಉತ್ತರ ಸರ್ಕಾರದಿಂದ ಚೀಫ್ ಮಿನಿಸ್ಟರ್ ಆಫೀಸ್ ಇಂದ ಏನ್ ಬರುತ್ತೆ ಅಂದ್ರೆ, ಇಲ್ಲಿ ಮುಡಾ ಹಗರಣ ಆಗಿದೆ, ಇಲ್ಲಿ ಹಗರಣ ಇರೋದ್ರಿಂದಾನೇ ನಾವು ವೆಂಕಟಾಚಲಪತಿ ಇದನ್ನ IAS ಆಫೀಸರ್ ನೇತೃತ್ವದಲ್ಲಿ ತನಿಖೆ ಇದನ್ನ ವಹಿಸಿದ್ದೀವಿ. ಆಮೇಲೆ ಒಂದು ಒನ್ ಮ್ಯಾನ್ ಕಮಿಷನ್ ಮಾಡಿದ್ದೀವಿ. ಒನ್ ಮ್ಯಾನ್ ಕಮಿಷನ್ ಮಾಡಿರುವಾಗ ಹಗರಣ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಪೆಟಿಷನ್ ನಲ್ಲಿ ಇನ್ನೊಂದ್ ಕಡೆ ಪೆಟಿಷನ್ ನಲ್ಲಿ ಇದು ರಾಜಭವನ ಹೇಳ್ತಾ ಇರೋದು, ನಾನಲ್ಲ. ಇನ್ನೊಂದ್ ಕಡೆ ಪೆಟಿಷನ್ ನೀವು ರಾಜಭವನಕ್ಕೆ ಕೇಳಿ. ಇನ್ನೊಂದ್ ಪೆಟಿಷನ್ ಇನ್ನೊಂದ್ ಕಡೆ ಏನ್ ಹೇಳುತ್ತೆ, ಇದು ನೇರ ಚೀಫ್ ಮಿನಿಸ್ಟರ್ ಫ್ಯಾಮಿಲಿ ಇದಕ್ಕೆ ಬೆನಿಫಿಷಿಯರಿ ಅಂತ. 14 ಸೈಟ್ ಅನ್ನ ತಗೊಂಡಿರೋದು ಬೇರೆ ಯಾರು ಅಲ್ಲ, ಚೀಫ್ ಮಿನಿಸ್ಟರ್ ಆಫೀಸ್. ಆದ್ರೆ ಚೀಫ್ ಮಿನಿಸ್ಟರ್ ನಡೆಸ್ತಾ ಇರುವಂತ ಸರ್ಕಾರ ಹೇಳುತ್ತೆ ಇಲ್ಲಿ ಹಗರಣ ಇದೆ ಅಂತ. ಹಾಗಾದ್ರೆ ಏನ್ ಮಾಡ್ಬೇಕು? ಇಲ್ಲಿ ತನಿಖೆ ಆಗ್ಬೇಕಾ ಬೇಡವಾ? ತನಿಖೆ ಆಗ್ಬೇಕಾಗಿದ್ರೆ ಪ್ರಾಸಿಕ್ಯೂಷನ್ ಬೇಕಾ ಬೇಡವಾ? ಸೊ ಇದು ಬರುತ್ತೆ. ಹೀಗಿರುವಾಗ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಅವರು ಶುದ್ಧರಾಗಿದ್ರೆ ಆ ಶುದ್ಧತೆಯನ್ನು ಪ್ರೂವ್ ಮಾಡೋದಕ್ಕೆ ಇದೊಂದು ಅವಕಾಶ. ಸಾಕಷ್ಟು ಪ್ರಾಸಿಕ್ಯೂಷನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರೋದ್ರಿಂದ ಕಾನೂನು ತಜ್ಞರಾದಂತಹ ಸಂಕೇತ್ ಏಣಗಿ ಅವರು ಕೂಡ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಸಂಕೇತ್ ಸರ್ ನಮಸ್ತೆ. ನಮಸ್ತೆ. ಈಗಾಗಲೇ ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಪರ ವಿರೋಧಗಳೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತದ್ದು ಸರಿ ಅಲ್ಲ ಅನ್ನುವಂತ ವಿಚಾರ. ಕಾನೂನಾತ್ಮಕವಾಗಿ ಈಗ ಪ್ರಾಸಿಕ್ಯೂಷನ್ಗೆ ನೀಡಿರುವಂತ ವಿಚಾರ ಇದೆಯಲ್ಲ, ಲೆಟ್ಸ್ ಟಾಕ್ ಅಬೌಟ್ ಅ ಬೇಸಿಕ್. ಆಸ್ ಅ ಲೇಮ್ಯಾನ್ ಆಗಿ ಒಂದು ಪ್ರಶ್ನೆಯನ್ನು ಕೇಳೋದಾದ್ರೆ, ಈ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತದ್ದು ಸರಿ ಇದೆಯಾ ಅಥವಾ ತಪ್ಪಾಗಿದೆಯಾ? ನೋಡಿ, ಅದು ಕೆಲವೊಂದು ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಯವರ ಪಾತ್ರ ಇದೆ ಅಂತ ಹೇಳಿ ಮುಖ್ಯಮಂತ್ರಿಯವರ ಮೇಲೂ ಕೂಡ ಆರೋಪ ಮಾಡಿದ್ದಾರೆ. ಮುಖ್ಯಮಂತ್ರಿಯವರ ಪಾತ್ರ ನೇರವಾಗಿಲ್ಲ, ಪ್ರತ್ಯಕ್ಷ ಇಲ್ಲ, ಪರೋಕ್ಷವಾಗಿದೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿರೋದು. ಮೇಲ್ನೋಟಕ್ಕೆ ಮುಖ್ಯಮಂತ್ರಿಯವರ ಪಾತ್ರ ಅದರಲ್ಲಿ ಕಾಣ್ತಾ ಇಲ್ಲ. ಇದು ಮೊದಲನೇ ವಿಚಾರ. ಯಾಕಂದ್ರೆ ಮುಖ್ಯಮಂತ್ರಿಯವರು ಬೆನಿಫಿಷಿಯರಿ ಅಲ್ಲ, ಲ್ಯಾಂಡ್ ಓನರ್ ಅಲ್ಲ,
ಅವಾಗೇನು ಮುಖ್ಯಮಂತ್ರಿ ಆಗಿರ್ಲಿಲ್ಲ, ಸಂಬಂಧಪಟ್ಟ ಇಲಾಖೆಯಲ್ಲಿ ಮಂತ್ರಿಗಳು ಆಗಿರ್ಲಿಲ್ಲ. ಇದು ಮೊದಲನೇ ವಿಚಾರ. ಈಗ ಆರೋಪ ಇರೋದು ಏನಂತಂದ್ರೆ ಅಧಿಕಾರದ ದುರ್ಬಳಕೆ ಅನ್ನೋದು ಏನಿದೆಯಲ್ಲ, ಇದು ತನಿಖೆ ಆದ ನಂತರನೇ ಗೊತ್ತಾಗುತ್ತೆ ಯಾವ ಹಂತದಲ್ಲಿ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಯಾವ ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು. ಯಾವುದೇ ಒಂದು ಗಂಭೀರ ಸ್ವರೂಪದ ಆರೋಪ ಬಂದಾಗ ತನಿಖೆ ಆಗ್ಲೇಬೇಕಾಗತ್ತೆ. ಅದು ತನಿಖೆನೇ ಮಾಡಬಾರ್ದು, ಯಾರೂ ತನಿಖೆ ಮಾಡಬಾರ್ದು ಅನ್ನೋದು ಕಾನೂನಲ್ಲಿ ತಪ್ಪಾಗುತ್ತೆ. ಆರೋಪ ಗಂಭೀರ ಇದ್ದಾಗ ತನಿಖೆ ಆಗ್ಬೇಕಾಗುತ್ತೆ. ಪ್ರಶ್ನೆ ಇರೋದು, ಈಗ ಒಂದ್ ಕಡೆಗೆ ಕೂಲಂಕುಷವಾಗಿ ಇದಕ್ಕೆ ಸಂಬಂಧಪಟ್ಟಂತ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ತನಿಖೆಗೆ ಚಾಲನೆಯನ್ನು ನೀಡಿದಾಗ, ಆ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ರಿಟೈರ್ಡ್ ಜಡ್ಜ್ ಆಫ್ ದಿ ಹೈಕೋರ್ಟ್ ಅಂತ ಹೇಳ್ತಾರೆ, ಅವ್ರನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಥವಾ ಎನ್ಕ್ವೈರಿ ಆಫೀಸರ್ ಅಂತ ಮಾಡಿದಾಗ, ಅಂಡರ್ ದ ಪ್ರೊವಿಷನ್ಸ್ ಆಫ್ ದಿ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಅವ್ರಿಗೆ ಯಾವುದೇ ತನಿಖಾ ಸಂಸ್ಥೆಯ ಉಪಯೋಗವನ್ನು ಪಡೆಯಬಹುದು, ಸಲಹೆಯನ್ನು ಪಡೆಯಬಹುದು, ಅವರ ಯಾವುದೇ ಸಹಾಯವನ್ನು ಪಡೆಯಬಹುದು ತನಿಖೆಗೆ ಸಂಬಂಧಪಟ್ಟಂಗೆ ಅನ್ನೋದು ಅವ್ರಿಗೆ ಸಂಪೂರ್ಣವಾಗಿ ಅಧಿಕಾರ ಇದ್ದಾಗ, ದಿ ಪವರ್ಸ್ ಅಂಡ್ ಜುರಿಸ್ಡಿಕ್ಷನ್ ಆಫ್ ದಿ ಎನ್ಕ್ವೈರಿ ಆಫೀಸರ್ ಆರ್ ಕಮಿಷನ್ ಆಫ್ ಎನ್ಕ್ವೈರಿ under the inquiry of Commission of Inquiries Act is much more superior than any of the investigating agencies in the state. ಒಂದು ಸುಪೀರಿಯರ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಇದು ಸಬ್ಜೆಕ್ಟ್ ಮ್ಯಾಟರ್ ಹೋದಾಗ, ಅವರು ತನಿಖೆ ಮಾಡ್ತಾ ಇದ್ದಾಗ, ಹಲವು ಆಯಾಮಗಳಲ್ಲಿ ಅದರ ಬಗ್ಗೆ ತನಿಖೆ ಆಗ್ತಾ ಇದ್ದಾಗ, ಅದರಲ್ಲಿ ಯಾರಾದ್ರೂ ಪಬ್ಲಿಕ್ ಸರ್ವೆಂಟ್ಗಳಿಗೆ ಸಂಬಂಧಪಟ್ಟಂತದ್ದು ಆರೋಪಗಳು ಅಥವಾ ಮಾಹಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ಪುರಾವೆಗಳ ಸಿಕ್ಕಲ್ಲಿ ಅವರೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿ ಅವ್ರ ವಿರುದ್ಧ ಚಾಲನೆಯಲ್ಲಿ ನೀಡ್ತಾರೆ. ಅಂದ್ರೆ ತನಿಖೆಗೆ ತಮ್ಮ ಅನುಮತಿ ಬೇಕು ಅಂತ ಸರ್ಕಾರದ ಅನುಮತಿ ಕೇಳ್ತಾರೆ, ಅಥವಾ ಮುಖ್ಯಮಂತ್ರಿಗಳಿದ್ದಲ್ಲಿ ಅಪಾಯಿಂಟಿಂಗ್ ಅಥಾರಿಟಿ ಅಂದ್ರೆ ಗವರ್ನರ್ ಬರ್ತಾರೆ, ಅವರ ಅನುಮತಿ ಕೇಳ್ತಾರೆ. ಅದು ತನಿಖಾ ಹಂತದಲ್ಲಿ ಅವರಿಗೆ ಲಭ್ಯವಿರುವಂತಹ ಮಾಹಿತಿ ಸಾಕ್ಷಿಗಳ ಆಧಾರದ ಮೇಲೆ. ಇದು ಆ ಕೇಸ್ ಅಲ್ಲ. ಇದು ಒಂದ್ ಕಡೆಗೆ ತನಿಖೆ ನಡೀತಾ ಇದ್ದಾಗ ಇನ್ನೊಂದು ಆಂಗಲ್ ನಲ್ಲಿ ತನಿಖೆ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರೋದು. ಕಾನೂನಿನಲ್ಲಿ ಎರಡು ದ್ವಂದ್ವಗಳು ಬರ್ತವೆ. ಸರಿನೋ ತಪ್ಪೋ ಒಂದ್ ಕಡೆಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆವಾಗ ಪ್ಯಾರಲಲ್ ಆಗಿ ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರುತ್ತಾ? ಕಾನೂನು ಹೇಳ್ತದೆ ಮಾಡೋದಕ್ಕೆ ಬರೋದಿಲ್ಲ ಅಂತ. ಒಂದ್ ಇನ್ವೆಸ್ಟಿಗೇಷನ್ ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೆ, ಅಥವಾ ಆ ಇನ್ವೆಸ್ಟಿಗೇಷನ್ ದಲ್ಲಿ ಏನಾದರೂ ಲೋಪದೋಷಗಳು ಇದ್ದಲ್ಲಿ ಅದನ್ನು ರದ್ದುಪಡಿಸಿ ಇನ್ನೊಂದು ಇನ್ವೆಸ್ಟಿಗೇಷನ್ ಕೊಡೋವರೆಗೆ ಪ್ಯಾರಲಲ್ ಆಗಿ ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಕಾನೂನು ಹೇಳ್ತದೆ. ಈಗ ನಡೀತಾ ಇರೋದು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಅಥವಾ ಮೊದಲಿನ ಎನ್ಕ್ವೈರಿ ಮೇಲೆ ಏನಾದರೂ ಆರೋಪಗಳಿತ್ತ ಅಂತ ನೀವು ನೋಡಕ್ ಹೋದ್ರೆ, ಈ ಎನ್ಕ್ವೈರಿ ಕಮಿಷನ್ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅಂತ ಎಲ್ಲೂ ಆರೋಪ ಮಾಡಿಲ್ಲ. ಅಕಸ್ಮಾತ್ ಏನಾದ್ರೂ ಅದರ ತನಿಖೆ ಸಂಸ್ಥೆ ನಡೆಸ್ತಾ ಇರುವಂತ ತನಿಖೆಯಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಕಂಡು ಬಂದಿದ್ದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ತನಿಖಾ ಸಂಸ್ಥೆಯನ್ನ ಬದಲಿಸಿ ಅಂತ ಹೇಳಬಹುದು. ತನಿಖಾ ಸಂಸ್ಥೆಯನ್ನು ಬದಲಿಸದೇ ಇದ್ದಲ್ಲಿ ಕೋರ್ಟಿನ ಮೊರೆ ಹೋಗಿ ತನಿಖಾ ಸಂಸ್ಥೆ ಸರಿಯಾದ ಪ್ರಕ್ರಿಯೆಯನ್ನು ಅದನ್ನು ಪಾಲಿಸ್ತಾ ಇಲ್ಲ, ಕಾನೂನನ್ನ ಗಾಳಿಗೆ ತೂರಿದೆ ಅಂತ ಹೇಳ್ಬಿಟ್ಟು ಪ್ರಕ್ರಿಯೆಯನ್ನ ನಿಯಮಾವಳಿಗಳನ್ನ ಗಾಳಿಗೆ ತೂರಿದೆ ಅಂತ ಹೈಕೋರ್ಟ್ ಮೆಟ್ಲು ಅಥವಾ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿ ಬೇರೆ ಸಂಸ್ಥೆ ಅಥವಾ ತನಿಖಾ ಸಂಸ್ಥೆ ಮೊರೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೋರ್ಟ್ ನಲ್ಲೂ ಕೇಳಬಹುದು. ಕೋರ್ಟ್ಗೂ ಕೂಡ ಮನವರಿಕೆನೂ ಮಾಡಿಕೊಡ್ಬೋದು. ಆತರ ಏನಾದರೂ ಇದ್ರೆ ಕೋರ್ಟ್ ಮನವರಿಕೆ ಆದ್ರೆ ಬೇರೆ ತನಿಖಾ ಸಂಸ್ಥೆಗೆ ಅಥವಾ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ಆಗ್ಬೋದು. ಇಲ್ಲಿ ಒಂದು ತನಿಖಾ ಸಂಸ್ಥೆಗೆ ಕೊಟ್ಟಂತ ಈ ತನಿಖಾ ಅಧಿಕಾರವನ್ನ ಒಪ್ಪಿಕೊಂಡ ನಂತರ, ಅದು ಸರಿ ಇದೆ ಅಂತ ಹೇಳಿದ ನಂತರ, ಅದರಲ್ಲಿ ಲೋಪದೋಷಗಳು ಇಲ್ಲ ಅಂತ ಅಂದ ನಂತರ ಇನ್ನೊಂದು ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಕೇಳೋದಾಗ್ಲಿ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಾಗ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ತೊಡಕು ಆಗ್ತದೆ ಅಥವಾ ಅಡ್ಡಿಪಡಿಸಿದಂಗ ಆಗುತ್ತೆ, ಅಥವಾ ಒಂದು ನಡೀತಾ ಇರುವಂತಹ ತನಿಖೆಗೆ ಇನ್ನೊಂದು ಅಡ್ಡಿ ಬಂದಂಗ ಆಗುತ್ತೆ ಅಂತ ಒಂದ್ ಕಡೆ. ಇದು ಎರಡನೇ ವಿಚಾರ. ಈ ತನಿಖೆ ಆಗ್ಬೇಕಾದಾಗ ಎಲ್ಲರಿಗೂ ಸಿಗಬೇಕಾಗಿದ್ದ ಅದೇ ಮಾಹಿತಿ, ಎಲ್ಲರಿಗೂ ಸಿಗಬೇಕಾಗಿದ್ದ ಅದೇ ಸೈಟ್ಗಳು, ಎಲ್ಲರಿಗೂ ಸಿಗಬೇಕಾಗಿರೋದು ಅದೇ ಸೇಂಡಿಟ್ಗಳು. ಹಾಗಿದ್ದಾಗ ಒಬ್ಬೊಬ್ರು ಕನ್ಫ್ಲಿಕ್ಟ್ ಆಫ್ ಒಪಿನಿಯನ್, ಅವ್ರು ಒಂದ್ ಹೇಳ್ಬೋದು ಇವ್ರು ಒಂದ್ ಹೇಳ್ಬೋದು, ಇವೆಲ್ಲನೂ ಅವಾಯ್ಡ್ ಮಾಡೋದಕ್ಕೆ ಓನ್ಲಿ ಒನ್ ಕಾಮನ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇಸ್ ರಿಕ್ವೈರ್ಡ್. ಓಕೆ, ವೆಲ್ ಸಂಗೀತ್ ಸರ್, ಮತ್ತಷ್ಟು ಮಾತಾಡೋದಿದೆ. ಹಾಗೆ ಬಿಜೆಪಿ ವಕ್ತಾರರ ಕಡೆಯಿಂದಲೂ ಕೂಡ ಪ್ರಶ್ನೆ ಇದೆ, ಅದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ಚರ್ಚೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.
ಕೃಷ್ಣ ನೀನೆ ನನಭಾನ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು. ನನ್ನ ಎಲ್ಲ ಜಾಯಿಂಟ್ಸ್ ತುಂಬಾ ನೋವಿತ್ತು. ಆಯುರ್ಬಲ ಎ ಕುಡಿದ ಮೇಲೆ ಇಡೀ ದಿವಸ ಕೆಲಸ ಮಾಡ್ತೇನೆ. ಕೀಲು ನೋವುಗಳಿಗೆ, ಸಂಧಿವಾತಗಳಿಗೆ ಆಯುರ್ಬಲ ಎ ಪುಷ್ಟಿದಾಯಕ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ವೆಲ್ಕಮ್ ಬ್ಯಾಕ್. ಈಗಾಗಲೇ ಈ ಕೇಳಿ ಬಂದಿರುವಂತ ಈ ಹಗರಣ ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ನಾವು ಕೂಡ ಚರ್ಚೆಯನ್ನ ಮಾಡ್ತಾ ಇದ್ವಿ. ಕಾನೂನು ತಜ್ಞರಾದಂತ ಸಂಕೇತ್ ಒಂದಷ್ಟು ವಿಚಾರಗಳನ್ನ ಕಾನೂನಾತ್ಮಕವಾಗಿ ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಪ್ರಾಸಿಕ್ಯೂಷನ್ ಆಗತ್ತೆ, ಜೊತೆಗೆ ಯಾವ ರೀತಿಯಾಗಿ ಮುಂದಿನ ತನಿಖೆಗಳು ನಡೆಯುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಮಾತಾಡ್ತಾ ಇದ್ರು. ಅಶ್ವಿನಿ ಮೇಡಮ್, ನಿಮ್ ಕಡೆಯಿಂದ ಪ್ರಶ್ನೆ ಇದೆ. ಸಂಕೇತ್ ಸರ್, ನನ್ನದೊಂದು 2 ಪ್ರಶ್ನೆಗಳು ನಿಮ್ಮಲ್ಲಿ ವಿಷಯ ತಿಳ್ಕೊಳ್ಳೋಣ ಅಂತಂದ್ಬಿಟ್ಟು. ಮೊದಲನೇದಾಗಿ, ಇವಾಗ ನೀವು ಹೇಳ್ತಾ ಇದ್ರಿ ಆಲ್ರೆಡಿ ಒಂದು ತನಿಖೆ ನಡೀತಾ ಇದೆ, ತನಿಖಾ ಸಂಸ್ಥೆ ಮಾಡ್ತಾ ಇದೆ, ಇದು ಪ್ಯಾರಲಲ್ ಆಗತ್ತೆ ಅಂತಂದ್ಬಿಟ್ಟು. ಸೊ ಈ ತನಿಖಾ ಸಂಸ್ಥೆ, ಈ ತನಿಖೆ ಏನು ನಡೀತಾ ಇದೆ, ಇವಾಗ ಬಂದಿರೋಂಥ ಆರೋಪ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಇರುವಂಥ ಆರೋಪ. ಮುಖ್ಯಮಂತ್ರಿನೇ ನೇಮಿಸಿರುವಂತಹ ಒಂದು ಸಮಿತಿ ಇದು. ಯಾವ ನೈತಿಕತೆಯಿಂದ ತನಿಖೆ ನಡೆಯುತ್ತೆ ಅನ್ನೋದು ಇಲ್ಲಿ ನಾವು ಮಾತಾಡಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ. ಇದು ಮೊದಲನೇದು. ಎರಡನೇದಾಗಿ, ನಾವು ವಾಲ್ಮೀಕಿ ಹಗರಣದಲ್ಲೂ ನಾವು ನೋಡಿದ್ದೀವಿ, 40 ದಿನಗಳಾದರೂ ಸಹ ಇವರು ಮಾಡಿದಂತಹ SIT ಏನಿದೆ, ಒಬ್ಬರನ್ನ ಕರೆಸಿ ಯಾರು ಅಲ್ಲಿ ಇದಿರ್ತಾರೆ ಅವ್ರನ್ನ ಕರೆದು ಅವರು ಒಂದು ವಿಚಾರಣೆ ನಡೆಸೋದಿಲ್ಲ. CBI ಮತ್ತೆ ED ಎಂಟ್ರಿ ಆದ್ಮೇಲೆ ವಿಚಾರಣೆಗೆ ಬಿಜೆಪಿ ವಕ್ತಾರರು ಕೇಳ್ತಾ ಈಗಾಗಲೇ ಸರ್ಕಾರದಿಂದಲೇ ನೇಮಕವಾದಂತ ಸಮಿತಿ ಆಯೋಗ ಇದು ಎಷ್ಟು ಮಟ್ಟಿಗೆ ಕಾರ್ಯವನ್ನ ನಿರ್ವಹಿಸುತ್ತೆ, ಈ ರೀತಿಯಾಗಿ ತನಿಖೆಯನ್ನ ಮಾಡುವಂತದ್ದು ಸರಿ ಇರುತ್ತಾ ಅನ್ನುವಂತ ಪ್ರಶ್ನೆ ಅವರದು. ಒಂದು ಕಡೆಗೆ ಗಂಭೀರವಾದ ಆರೋಪ ಬಂದ ನಂತರ ವಿರೋಧ ಪಕ್ಷದಿಂದ ಆಗ್ಲಿ ಅಥವಾ ಬೇರೆ ವಲಯದಿಂದ ಆಗ್ಲಿ ಅದನ್ನ ಸರ್ಕಾರನೇ ಅದ್ರ ಕಾಗ್ನಿಜೆನ್ಸ್ ತಗೊಂಡು ಸರ್ಕಾರನೇ ಆದೇಶ ಮಾಡಬೇಕಾಗ್ತದೆ ತನಿಖೆ ಮಾಡೋದಕ್ಕೆ. ಈಗ ಕರ್ನಾಟಕದಲ್ಲಿ ಏನಾದರೂ ಘಟನೆಗಳಾಗಿದ್ದಲ್ಲಿ, ಆರೋಪಗಳಾಗಿದ್ದಲ್ಲಿ ಕರ್ನಾಟಕ ಸರ್ಕಾರ ಅದಕ್ಕೆ ತನಿಖೆಗೆ ಆದೇಶ ಮಾಡಬೇಕಾಗುತ್ತೆ. ಅದನ್ನ ಬಿಟ್ಟು ತಮಿಳುನಾಡು ಸರ್ಕಾರ ಮಾಡೋದಕ್ಕೆ ಇದು ಮೊದಲೇದು. ಎರಡನೇದ್ದು, ಈಗ ಸರ್ಕಾರ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯನವರು ಒಬ್ಬ ಕ್ಯಾಬಿನೆಟ್ ಮುಖ್ಯಸ್ಥರು. He is the head of the cabinet. He is not the government, number one. He is appointed by the governor as the head of the government. ಇದು ಎರಡನೇದು. ಸೊ ಸಿದ್ದರಾಮಯ್ಯನವರು ಅದರಲ್ಲಿ ಡಿಸಿಷನ್ ತಗೊಂಡಿದ್ದಾರೆ ಅಥವಾ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟ್ ಮಾಡಿದ್ದಾರೆ ಅನ್ನೋ ಮಾತ್ರಕ್ಕೆ ದಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ವೈಯಕ್ತಿಕ ಡಿಸಿಷನ್ ಅನ್ನೋದಕ್ಕೆ ಬರೋದಿಲ್ಲ. ದಟ್ ಈಸ್ ದ ಡಿಸಿಷನ್ ಆಫ್ ದಿ ಗವರ್ಮೆಂಟ್. That is the decision of the cabinet. But he is the accused. When there are allegations against the government or against anyone else, someone has to act. ಒಂದು ತನಿಖೆಗೆ ಆದೇಶ ಮಾಡಲೇಬೇಕು. ಒಂದು ಮುಖ್ಯಮಂತ್ರಿನಾದ್ರೂ ಮಾಡಬೇಕು, ಅಥವಾ ಗೃಹ ಮಂತ್ರಿನಾದ್ರೂ ಮಾಡಬೇಕು, ಅಥವಾ ಯಾರಾದ್ರೂ ಮಾಡಬೇಕು. ಯಾಕೆ ಅಪಾಯಿಂಟ್ ಮಾಡಿದ್ರು ಅನ್ನೋದು ಇವ್ರ ಆರೋಪ ಅಂತಲ್ಲ. ಯಾರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ರು ಅನ್ನೋದು ಆರೋಪ ಅಲ್ಲ. ಮುಖ್ಯಮಂತ್ರಿನೇ ಯಾಕೆ ಅಪಾಯಿಂಟ್ ಮಾಡಿದ್ರು ಅಂತಂದ್ರೆ, ಮುಖ್ಯಮಂತ್ರಿ ಏನಾದ್ರೂ ತನಿಖಾ ಸಂಸ್ಥೆಯನ್ನು ಅಪಾಯಿಂಟ್ ಮಾಡಬೇಕಾದಾಗ ನನ್ನನ್ನು ಹೊರತುಪಡಿಸಿ ಅಂತ ಎಲ್ಲಾದ್ರೂ ಹೇಳಿದಾರ? ಅವ್ರು ಒಳಗೊಂಡಂತೆ ತನಿಖೆ ಮಾಡೋದಕ್ಕೆ ಅದಕ್ಕೆ ಅಧಿಕಾರ ವ್ಯಾಪ್ತಿ ಇದೆ. ಮುಖ್ಯಮಂತ್ರಿಗಳು ತನಿಖಾ ಸಂಸ್ಥೆಗೆ ವಹಿಸ್ಬೇಕಾದಾಗ ಇದನ್ನ ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿ ಇವನ್ನೆಲ್ಲ ಮಾಡ್ತಕ್ಕದ್ದಲ್ಲ ಅಂತ ಏನಾದ್ರು ನಿರ್ಬಂಧನೆ ಹೇರಿದಾರ? When an investigating agency is investigating the matter thoroughly, it has got very, very vast jurisdiction and powers. ಎಲ್ಲಾ ವಿಚಾರಗಳಲ್ಲೂ ತನಿಖೆ, ಎಲ್ಲಾ ಹಂತಗಳಲ್ಲಿ, ಎಲ್ಲಾ ಆಯಾಮಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತೊಂದು ಎಲ್ಲರೂ ಮಾಡಬಹುದು. ಹಾಗಿದ್ದಾಗ ಈ ಕಮಿಷನ್ ಆಫ್ ಎನ್ಕ್ವೈರಿ ಮೇಲೆ ಅವ್ರ ದೋಷಾರೋಪಣೆ ಇದೆಯೋ ಅಥವಾ ಅವ್ರ ಪ್ರಕ್ರಿಯೆ ಪಾಲನೆಯಲ್ಲಿ ದೋಷಾರೋಪಣೆ ಇದೆಯೋ ಅನ್ನೋ ವಿಚಾರ ಇನ್ನೂ ತಾರ್ಕಿಕವಾಗಿ ಯಾವುದು ಸ್ಪಷ್ಟತೆ ಕಾಣ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಕಾನೂನಾತ್ಮಕವಾಗಿ ನೋಡೋದಾದ್ರೆ ಈಗ ಮುಂದಿನ ಸವಾಲುಗಳು ಏನೇನು ಸಿಎಂಗೆ ಇರುವಂತದ್ದು? ಈಗ ಮುಂದೆ ತಡೆಯಾಜ್ಞೆಯನ್ನ ಕೋರಿ ಹೋಗ್ತಾರೆ ಹೈಕೋರ್ಟ್ಗೆ ಅನ್ನುವಂಥ ವಿಚಾರ ಕೂಡ ಇದೆ. ಇಲ್ಲಿ ನಾವು ಡಿಟೇಲ್ ಆಗಿ ನೋಡೋದಾದ್ರೆ ಸಂಕೇತ್ ಸರ್, ತಡೆಯಾಜ್ಞೆಯನ್ನ ಕೊಟ್ಟಿದ್ದೇ ಆದಲ್ಲಿ ಅಥವಾ ಕೊಡದೇ ಇದ್ದಲ್ಲಿ ಮುಂದೆ ಏನ್ ಆಗಬಹುದು ಈ ಪ್ರಕರಣ?
ಈಗ ನೋಡಿ, ಯಡಿಯೂರಪ್ಪನವರ ಪ್ರಕರಣ ಮತ್ತು ಸಿದ್ದರಾಮಯ್ಯನವರ ಪ್ರಕರಣಕ್ಕೆ ಅಜಗಜಾಂತರ ವ್ಯತ್ಯಾಸ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮೊದಲಿನ ಕೇಸ್ನಲ್ಲಿ ಅದನ್ನ ಯಾಕೆ ಉದಾಹರಣೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕೇಸಿನ ಗಾಂಭೀರ್ಯತೆ ಅಥವಾ ಇದರ ಸೀರಿಯಸ್ನೆಸ್ ಗೊತ್ತಾಗ್ಲಿ ಅನ್ನೋದಕ್ಕಾಗಿ. ತೀಕ್ಷ್ಣತೆ ಅನ್ನೋದು ಬಹಳ ಮುಖ್ಯ ಈ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಕೇಸ್ನಲ್ಲಿ ಡಿನೋಟಿಫಿಕೇಶನ್ ಮಾಡಿದ್ದು, ಅದರಲ್ಲಿ ಅವ್ರದೇ ಸಿಗ್ನೇಚರ್ ಇತ್ತು. ಈ BDA ರೆಕಮೆಂಡೇಶನ್ ವಿರುದ್ಧವೂ ಕೂಡ ಅಥವಾ ಗವರ್ಮೆಂಟ್ ರೆಕಮೆಂಡೇಶನ್ ವಿರುದ್ಧವೂ ಕೂಡ ಅದರ ರೆಕಮೆಂಡೇಶನ್ ಎಲ್ಲ ಗಾಳಿಗೆ ತೂರಿ ಮಾಡಿದ್ರು, ಅದನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಸ್ಪಷ್ಟತೆ ಅಲ್ಲಿ ಕಾಣ್ತಾ ಇತ್ತು. ಮತ್ತು ಅದರ ಮೇಲೆ ಸಿಗ್ನೇಚರ್ ಇದ್ದದ್ದು ಯಡಿಯೂರಪ್ಪನವ್ರದ್ದೇ ಮತ್ತು ಬೇರೆಯವ್ರದ್ದು ಯಾರು ಇಲ್ಲಿ. ಹಾಗಾಗಿ ಅಲ್ಲಿ ನೇರವಾಗಿ ಆರೋಪ ಇತ್ತು, ನೇರವಾಗಿ ಅಧಿಕಾರ ಬಳಕೆ ಅಂತ ಕಾಣ್ತಾ ಇತ್ತು. ಅದು ದುರ್ಬಳಕೆ ಆಗಿದೆ ಅಂತ ಏನ್ ಹೇಳ್ತಾ ಇತ್ತು, ಅದು ಸ್ವಲ್ಪ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಹಾಗಾಗಿ ಆ ವಿಚಾರ ಬಹಳ ಗಂಭೀರ ಸ್ವರೂಪ ಪಡೆದುಕೊಂಡಿತ್ತು. ಹಾಗಾಗಿ ಅಧಿಕಾರ ದುರ್ಬಳಕೆ ಅನ್ನೋ ಆರೋಪ ಏನಿತ್ತು ಅದಕ್ಕೆ ಪುಷ್ಟೀಕರಣ ಕೊಡೋ ರೀತಿ ಅದರಲ್ಲಿ ಸಾಕಷ್ಟು ಪುರಾವೆಗಳ ಮೇಲ್ನೋಟಕ್ಕೆ ಸಿಕ್ಕಿದ್ವು. ಹಾಗಾಗಿ ಆ ಸ್ವರೂಪವನ್ನ, ಗಂಭೀರ ಸ್ವರೂಪ ಅದರಲ್ಲಿ ಏನಿತ್ತು ಅದು ತೀಕ್ಷ್ಣತೆಯನ್ನ ಪಡೆದುಕೊಂಡು ಆ ಕೇಸ್ನಲ್ಲಿ. ಈ ಪ್ರಸ್ತುತ ಪ್ರಕರಣಕ್ಕೆ ಬರೋದಾದ್ರೆ, ನಾನು ಇವ್ರ ಪರವಾಗಿ ಅವ್ರ ಪರವಾಗಿ ಅಂತಲ್ಲ, ನಾನು ಪ್ರಕರಣಗಳನ್ನ ಹೋಲಿಕೆ ಯಾಕೆ ಮಾಡ್ತಾ ಇರೋದು ಅಂತಂದ್ರೆ, ಇದರಲ್ಲಿ ಮೊದಲನೇದು ಸಿದ್ದರಾಮಯ್ಯನವರ ಹೆಸರಿಗೆ ಯಾವುದು ಆಸ್ತಿ ಇರಲಿಲ್ಲ. ಇದು ಮೊದಲನೇದು. ಅವ್ರ ಹೆಂಡತಿ ಹೆಸರಿಗೆ ಇದ್ರು. ಅವ್ರ ಪಬ್ಲಿಕ್ ಸರ್ವೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವಾಗ ಮುಖ್ಯಮಂತ್ರಿ ಇರಲಿಲ್ಲ, ಅಥವಾ ಸಂಬಂಧಪಟ್ಟ ನಗರಾಭಿವೃದ್ಧಿ ಸಚಿವರು ಇರಲಿಲ್ಲ, ವಿರೋಧ ಪಕ್ಷದಲ್ಲಿ ಇದ್ರು ಅಂತ ಅನ್ಕೊಂತೀನಿ ಆ ಟೈಮ್ನಲ್ಲಿ. ಮತ್ತೆ ಎರಡನೇದ್ದು, ಇವರ ಅಧಿಕಾರ ಇದ್ದವರು ಯಾರು ಅವತ್ತಿಗೆ ಅಂತಂದ್ರೆ ಬಿಜೆಪಿ ಸರ್ಕಾರ ಇತ್ತು ಅನ್ಕೊಂತೀನಿ. ಅಧಿಕಾರ ದುರ್ಬಳಕೆ ಅಂತಂದ್ರೆ ಇವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರ ದುರ್ಬಳಕೆ ಮಾಡಿರೋ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಹಂಗಂದ್ರೆ ಅಕ್ಯೂಸ್ ನಂಬರ್ 1 ಸಿದ್ದರಾಮಯ್ಯನವ್ರು ಏನಾದ್ರು ಆದ್ರೆ, ಅಕ್ಯೂಸ್ ನಂಬರ್ 2 ಮೊದಲಿನ ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿತ್ತು ಬಿಜೆಪಿಯವರು. ಅಕ್ಯೂಸ್ ನಂಬರ್ 3 ಮೊದಲಿನ ನಗರಾಭಿವೃದ್ಧಿ ಸಚಿವರಾಗಬೇಕಾಗುತ್ತೆ. ಅಂದ್ರೆ ಅಕಸ್ಮಾತ್ ಇದರಲ್ಲಿ ಏನಾದ್ರೂ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಲ್ಲಿ, ಮತ್ತೆ ಅದರಲ್ಲಿ ಮೂಡಾದ ಅಧಿಕಾರಿಗಳಾಗ್ಲಿ ಚೇರ್ಮನ್ಗಳಾಗ್ಲಿ ಅವ್ರು ಯಾರ್ಯಾರ್ದು ಏನೇನ್ ಪಾತ್ರ ಇದೆ ಅವ್ರು ಮಾಡ್ಬೇಕಾಗುತ್ತೆ. ಈ ಪ್ರಶ್ನೆ ಬಂದಿರೋದು ಸಾಕಷ್ಟು ವಿಚಾರಗಳಲ್ಲಿ. ಈಗ ಅಧಿಕಾರ ದುರ್ಬಳಕೆ ನೇರವಾಗಿ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಇವ್ರು ಅಧಿಕಾರದಲ್ಲಿ ಇಲ್ಲದೆ ಇರೋದು. ಇವ್ರು ಹೇಳ್ತಾ ಇರೋದೇ ಅಂತ ಪ್ರತ್ಯಕ್ಷ ಆಗದೆ ಇರಬಹುದು, ಪರೋಕ್ಷವಾಗಿ ಮಾಡ್ಕೊಂಡಿದ್ದಾರೆ. ಪರೋಕ್ಷ ಮಾಡ್ಕೊಂಡ್ರು ಸಾಕಷ್ಟು ಉದಾಹರಣೆಗಳು ಈ ದೇಶದಲ್ಲಿ ಸಿಗ್ತವೆ. ಎಲ್ಲಾ ಪ್ರತ್ಯಕ್ಷ ಮಾಡ್ಕೊಳ್ಳೋದು. ಆದ್ರೆ ಪರೋಕ್ಷ ಅನ್ನೋದು ಏನಿದೆ ಅಲ್ಲ, ಅದ್ರ ತನಿಖೆ ನಂತರನೇ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಥವಾ ತಮ್ಮ ವಿಚಾರಗಳನ್ನ ಅದರಲ್ಲಿ ಯಾವ್ಯಾವ ರೀತಿಯಿಂದ ಮಂಡಿಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತೆ. ಅದಕ್ಕೆ ಇನ್ವೆಸ್ಟಿಗೇಷನ್ ಬೇಕು. ಇನ್ವೆಸ್ಟಿಗೇಷನ್ ಇಲ್ಲದೇನೆ ಯಾವ್ದು ವಿಚಾರ ಗೊತ್ತಾಗಲ್ಲ. ಅವ್ರು ಇನ್ನೋಸೆಂಟ್ ಅಂತೂ ಗೊತ್ತಾಗಲ್ಲ, ಅಧಿಕಾರ ದುರ್ಬಳಕೆ ಮಾಡಿದಾರಂತೂ ಗೊತ್ತಾಗಲ್ಲ. ಹೀಗಾಗಿ ಈಗ ತನಿಖೆ ನಡೀತಾ ಇದ್ದಾಗ ಅಧಿಕಾರ ದುರ್ಬಳಕೆ ಅನ್ನೋದು ಒಂದು ಆರೋಪ. ಈ ಸದ್ಯದ ಮಟ್ಟದಲ್ಲಿ ಬರೀ ಆರೋಪ. ತನಿಖೆ ಆದ ನಂತರ ದುರ್ಬಳಕೆ ಯಾವ ರೀತಿ, ಯಾವ್ಯಾವ ಕಡೆಗೆ, ಯಾವ್ಯಾವ ಮಟ್ಟಿಗೆ, ಯಾರ್ಯಾರ ಜೊತೆಗೆ ಕೂಡಿ ಆಗಿದೆ ಅನ್ನೋದು ನಂತರ ಬರುವಂತ ವಿಚಾರ. ಓಕೆ ಓಕೆ ರೈಟ್. ಸಂಗೀತ್ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ಕಾನೂನಾತ್ಮಕವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಮತ್ತಷ್ಟು ಪ್ರಶ್ನೆಗಳಿದೆ ಕಾನೂನಿಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಇದು ಕಾನೂನು ಹೋರಾಟವೇ ಆಗಿರೋದ್ರಿಂದ. ಆಗಲೇ ನಟರಾಜ್ ಸರ್ ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಶ್ರೀವತ್ಸ್ ಅವರಿಗೆ ಒಂದು ಥ್ರೆಡ್ ಲೆಫ್ಟ್ ಔಟ್ ಆಗಿದೆ, ಪ್ರಶ್ನೆಯನ್ನು ಕೇಳ್ತಾ ಇದ್ರಿ, ಏನೋ ಪ್ರಶ್ನೆ ಇತ್ತು ಅದನ್ನು. ನಾನು ಹೇಳ್ತಾ ಇದ್ದೆ ಅಂದರೆ, ಯಾವುದೇ ರೀತಿಯ ಗುರುತರವಾದ ಮೇಲ್ನೋಟಕ್ಕೆ ಕಾಣುವಂಥ ಯಾವ ಸಾಕ್ಷ್ಯಗಳೂ ಇಲ್ಲದೆ, ಯಾವ FIRಗಳೂ ಇಲ್ಲದೆ, ಸುಮ್ಮನೆ ಅವರ ಮೇಲೆ ಆರೋಪ ಮಾಡಿ ಅದನ್ನೇ ನೀವು ದೊಡ್ಡ ಮಟ್ಟದಲ್ಲಿ ಬಿಂಬಿಸಿ ರಾಜಭವನ ದುರುಪಯೋಗ ಮಾಡಿಕೊಂಡು ರಾಜಕೀಯ ಒತ್ತಡ ಅವ್ರ ಮೇಲೆ ಹಾಕಿಸಿ ಇದು ನೀವು ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಿ ಮತ್ತು ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದೀರಿ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತದೆ. ಜನಸಾಮಾನ್ಯರಿಗೂ ಗೊತ್ತಾಗ್ತದೆ, ಕಾನೂನು ಪರಿಜ್ಞಾನ ಇಲ್ಲದವರೂ ಗೊತ್ತಾಗ್ತದೆ. ಈಗಿರುವಾಗ ಅವರನ್ನು ನೀವು ನೈತಿಕತೆ ಇಟ್ಕೊಂಡು ರಾಜೀನಾಮೆ ಕೊಡಿ ಅಂತ ಕೇಳೋದು ನಿಮ್ದು ಹಾಸ್ಯಾಸ್ಪದ ಆಗುತ್ತೆ. ನೀವು ರಾಜೀನಾಮೆ ಕೊಡಿಸ್ಬೇಕಂತಿದ್ರೆ ಮೊದಲು ಕೊಡಿಸಬೇಕಾಗ್ತದೆ ಕುಮಾರಸ್ವಾಮಿದು 10 ತಿಂಗಳಿಂದ ಪ್ರಶ್ನೆ ನಿಮಗೆ ಯಾವುದೇ ರೀತಿಯ ನೇರವಾಗಿ ಅವರ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾ ಇರೋದು, ಜೊತೆಗೆ ಆರೋಪಗಳನ್ನು ಮಾಡ್ತಾ ಇರೋದು. ಈಗಾಗಲೇ ಅಂತ ಆರೋಪ ಬಿಜೆಪಿ ಅವರ ಮೇಲೂ ಕೂಡ ಸಾಕಷ್ಟು ಕೇಳಿ ಬಂದಿದೆ. ಅವರ ರಾಜೀನಾಮೆ ಕೂಡ ಆಗಬೇಕು ಅನ್ನುವಂಥದ್ದನ್ನ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಬಂದೆ ನಾನು. 1998ರಲ್ಲಿ ಒಂದು ಮೈಸೂರಿನಲ್ಲಿ ಕೋರ್ಟಲ್ಲಿ ಒಂದು ಕೇಸ್ ಆಗುತ್ತೆ. ಸುಮ್ಮನೆ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಅದರಲ್ಲಿ ಸರ್ವೆ ನಂಬರ್ 462 ಅದಕ್ಕೆ ಸಂಬಂಧಪಟ್ಟಂತ ಒಂದು ಜಡ್ಜ್ಮೆಂಟು 2008ರಲ್ಲಿ ಹೊರಗೆ ಬರುತ್ತೆ.
2008ರ ಜಡ್ಜ್ಮೆಂಟಲ್ಲಿ ಸರ್ವೆ ನಂಬರ್ 462ಕ್ಕೆ ತೀರ್ಪನ್ನು ಕೊಡ್ತಾ ಶೆಡ್ಯೂಲ್ ಆಫ್ ದಿ ಪ್ರಾಪರ್ಟಿಲಿ ಸರ್ವೆ ನಂಬರ್ 464 ಯಾವುದು ಪಾರ್ವತಮ್ಮನವರು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆ ಪ್ರಾಪರ್ಟಿ ಮಿಸ್ಟರ್ ಮೈಲಾರಯ್ಯ ಅಂತ ಕೋರ್ಟ್ ಹೇಳುತ್ತೆ. 98ರಲ್ಲಿ ಕೇಸ್ ಆಗಿದೆ, 2008ರಲ್ಲಿ ಜಡ್ಜ್ಮೆಂಟ್ ಬರುತ್ತೆ. ಆದ್ರೆ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿಗೆ ಒಬ್ರು ದೇವರಾಜ್ ಅನ್ನೋರು ಕೊಡ್ತಾರೆ ಜಮೀನನ್ನ. ಇದು ಮೊದಲನೇದು. ಇದನ್ನ ನಾನು ನಿಮಗೆ ಕೋರ್ಟ್ ಆರ್ಡರ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಎರಡನೇದು, ಸಿದ್ದರಾಮಯ್ಯನವರ ಮನೆಯವರಿಗೆ ಕ್ರಯಪತ್ರ ಮಾಡಿಕೊಡ್ತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ 20/11/2020 ಪ್ರಾಧಿಕಾರದ ನಿರ್ಣಯದಂತೆ ಅಂತ. ಪ್ರಾಧಿಕಾರದ ನಿರ್ಣಯದ ದಿನಾಂಕವನ್ನೇ ಮೈಸೂರು ಜಿಲ್ಲಾಧಿಕಾರಿ ಕಾನೂನು ಬಾಹಿರ ಅಂತ 15 ಪತ್ರ ಬರೀತಾರೆ, ಒಂದಲ್ಲ 15 ಪತ್ರವನ್ನ ನಗರಾಭಿವೃದ್ಧಿ ಇಲಾಖೆಗೆ ಬರೀತಾರೆ. ಅಂದ್ರೆ ಆ ನಿರ್ಣಯನೇ ಸರಿ ಇಲ್ಲ ಅಂತ ಹೇಳಿದ ಮೇಲೆ ಈ ಕ್ರಯಪತ್ರ ಆಗಿರೋದು ಸರಿ ಇಲ್ಲ ಅಂತ ಒಂದು. ಅದೇ ಕ್ರಯಪತ್ರದಲ್ಲಿ ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಸೈಟ್ ಕೊಡ್ತಾ ಇದೀವಿ ಅಂತ ಬರೀತಾರೆ. ಪ್ರೋತ್ಸಾಹದಾಯಕ ಯೋಜನೆ ಅನ್ನೋದಕ್ಕೆ ಕರ್ನಾಟಕ ಸರ್ಕಾರ ಒಂದು ಕಾನೂನನ್ನ ಮಾಡಿದೆ. ಅದರ ಪ್ರಕಾರ 3 ಎಕರೆಗಿಂತ ಜಾಸ್ತಿ ಅಕ್ವೈರ್ ಮಾಡ್ಕೊಂಡಿದ್ರೆ, ಇಲ್ಲಿಗಲ್ ಆಗಿ ಮಾಡಿದ್ರೋ ಏನಾದ್ರು ಆ ಥರ ಆಗಿದ್ರೆ 40-60ರ 2 ಸೈಟ್ಗಳನ್ನ ಮಾತ್ರ ಕೊಡಬೇಕು ಅಂತ ಕಾನೂನು ಹೇಳುತ್ತೆ. ನಾನು ಹೇಳ್ತಿರೋದಲ್ಲ, ಕಾನೂನು ಹೇಳ್ತಾ ಇದೆ. ಮೂರನೇದು, ಅದೇ ಬಡಾವಣೆಯಲ್ಲೇ ಕೊಡಬೇಕು ಅಂತಿದೆ. ಸಪೋಸ್ ಆ ಬಡಾವಣೆಯಲ್ಲಿ ಇರ್ಲಿಲ್ಲ ಅಂದ್ರೆ ಸಮಾನಾಂತರ ಬಡಾವಣೆ ಅಂತ ಇದೆ. ಆದ್ರೆ ಸಿದ್ದರಾಮಯ್ಯನವರ ಮನೆಯವರದು ಏನು ಅಕ್ವೈರ್ ಆಗಿರೋ ಜಾಗ ಇದೆ, ಅದು ದೇವನೂರು ಬಡಾವಣೆ ಅಂತ. ಅಲ್ಲಿ ಈವಾಗ್ಲೂ 595 ಸೈಟ್ಗಳ ಖಾಲಿ ಇದೆ. 595 ವಿಜಯನಗರದಲ್ಲಿ ಅವ್ರು ಶ್ರೀವತ್ಸವರ ಪ್ರಕಾರ ಮೂಡಾದವ್ರೇನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಸಿದ್ದರಾಮಯ್ಯನವರು ಬರೆಯೋದು ಬರೋಣ ನಾವು ಅಂತ. ನೋಡ್ರಿ, ಮೂಡಾದವ್ರೇನೋ ತಪ್ಪು ಮಾಡಿದ್ರೆ, ಮೂಡಾದವರು ತಪ್ಪು ಮಾಡಿ ಏನಾರ ಅಲರ್ಟ್ ಮಾಡಿದ್ರೆ ಅದು ಅವ್ರು ವಾಪಸ್ ಪಡ್ಕೊಂತಾರೆ, ಅದನ್ನ ಅವ್ರು ಕರೆಕ್ಷನ್ ಮಾಡ್ಕೊಂತಾರೆ. ಅದು ಅವ್ರು ಸೇರಿದ್ದು. ಆ ಸಮಯದಲ್ಲಿ ತಾವೇ ಸರ್ಕಾರದಲ್ಲಿ 2020 ಸೋಮಶೇಖರ್ ಮೋದಿಗೆ ಹೇಳ್ರಿ, ನರೇಂದ್ರ ಮೋದಿ ದೊಡ್ಡ ಭ್ರಷ್ಟಾಚಾರಿ ನರೇಂದ್ರ ಮೋದಿ ಹೇಳಿ. ಈಗ ವೆರಿ ಸಿಂಪಲ್. ಆ ಕಾಲದಲ್ಲಿ 2020 ಮಾನ್ಯ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು, ಎಸ್.ಟಿ. ಸೋಮಶೇಖರ್ ಮೈಸೂರು ಉಸ್ತುವಾರಿ ಮಂತ್ರಿ ಆಗಿದ್ರು. ಅಲ್ಲ, ಅಕ್ವೈರ್ ಮಾಡ್ಕೊಂಡ್ರ ಜಮೀನಿಗೆ 3 ಎಕರೆ 16 ಗುಂಟೆ ಜಮೀನಿಗೆ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಹೊರತು ಯಾರೋ ಕೇಳಿ ಒತ್ತಾಯ ಮಾಡಿ ಅಥವಾ ಇವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿ ಯಾರು ತಗೊಂಡಿಲ್ಲ. ಅದನ್ನ ಇನ್ಫ್ಲೂಯೆನ್ಸ್ ಮಾಡಿ ತಗೊಂಡಿಲ್ಲ. ಅದು ಆಲ್ ರೈಟ್. ಬಿಜೆಪಿಯಿಂದ ಹೇಳ್ತಾ ಇರೋದು ಈಗಾಗಲೇ ಸಿಎಂ ರಾಜೀನಾಮೆಯನ್ನ ಕೊಡಬೇಕು, ನೈತಿಕ ಹೊಣೆಯನ್ನ ಹೊರಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಈ ಡಿಸ್ಕಷನ್ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಕಾಂಗ್ರೆಸ್ ವಕ್ತಾರರಾದಂತ ನಟರಾಜ್ ಗೌಡ್ರೆ ಥ್ಯಾಂಕ್ ಯು ಸೋ ಮಚ್, ಅಂಡ್ ಅಶ್ವಿನ್ ಮೇಡಮ್ ನಿಮಗೂ ಕೂಡ ಥ್ಯಾಂಕ್ ಯು. ಅಂಡ್ ಹಾಗೆ ಬಿ.ವಿ. ಶಿವಶಂಕರ್ ಸರ್ ಆಗಿರ್ಬೋದು, ಜೊತೆಯಲ್ಲಿ ಶ್ರೀವತ್ಸ ಸರ್, ಅದರ ಜೊತೆಯಲ್ಲಿ ಸಂಕೇತ ಏಣಿಗೆ ಅವರು, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ಈಗಾಗಲೇ ಸಾಕಷ್ಟು ಆರೋಪಗಳು ಕೇಳಿ ಬಂದಿದೆ, ತನಿಖೆ ಆಗಬೇಕು ಅನ್ನುವಂಥದ್ದನ್ನ ಕೂಡ ಹೇಳಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ, ಮುಂದೇನು ಅನ್ನುವಂತ ಪ್ರಶ್ನೆಯೂ ಕೂಡ ಬಹಳವಾಗಿ ಕಾಡ್ತಾ ಇದೆ. ಸಾಕಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿದೆ, ಎಲ್ಲವೂ ಕೂಡ ನಡೆಯುತ್ತೆ. ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರಗಳು ನಡೀತಾ ಇದ್ರೆ ಈ ಎಲ್ಲ ಆರೋಪಗಳಿಂದ ಆರೋಪ ಮುಕ್ತರಾಗಿ ಹೊರಗೆ ಬರ್ತಾರಾ ಸಿಎಂ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.